ಈಗ ನಮ್ಮ ಜೊತೆ ಇರುವವರು ಡಾಕ್ಟರ್ ಪಿ ಶ್ರೀಕೃಷ್ಣ ಭಟ್ ಅವರು. ಪಿ ಅಂದರೆ ಪುತ್ರೋಡಿ ಅನ್ನುವಂಥದ್ದು ಅವರ ಮನೆಯ ಹೆಸರು. ಕಾಸರಗೋಡಿನ ಕುಮಟಾಜೆ ಗ್ರಾಮದವರು. ನಮಗೆ ಗೊತ್ತಿದ್ದ ಹಾಗೆ ಕಾಸರಗೋಡಿನಲ್ಲಿ ಕನ್ನಡದ ಒಂದು ಕಂಪು ಇನ್ನೂ ಕೂಡ ಇದೆ, ಮೊದಲಿಂದಲೂ ಕೂಡ ಇದ್ದದ್ದೇ. ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಅನ್ನುವಂಥದ್ದು ಮೊದಲಿಂದಲೂ ಇದ್ದದ್ದೇ. ಮುಖ್ಯವಾಗಿ ಕಾಸರಗೋಡಿನ ಸರ್ಕಾರಿ ಕಾಲೇಜಿನ ಕನ್ನಡ MA ಅನ್ನುವಂಥ ಒಂದು ವಿಭಾಗ ಕೂಡ ಬಹಳ ವಿಶೇಷವಾದಂಥ ಒಂದು ಗೌರವವನ್ನು ಪಡೆದು ಅಲ್ಲಿಯ ಪ್ರೊಫೆಸರ್ ಆಗಿ ಇದ್ದಂಥ ಪಿ ಶ್ರೀಕೃಷ್ಣ ಭಟ್ರು ಹಲವಾರು ಮಕ್ಕಳಿಗೆ ತಮ್ಮ ಅಧ್ಯಾಪನ ವೃತ್ತಿಯಿಂದ ಮಾರ್ಗದರ್ಶಕರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಜೊತೆಗೆ PhD ಅವರಿಗೂ ಕೂಡ ಮಾಡಿದ್ದಾರೆ. ಅವರು ಈಗ ಸಹಸ್ರಚಂದ್ರ ದರ್ಶನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿದ್ದಾಗೆ ಸಹಸ್ರಚಂದ್ರ ಅಂದರೆ ಸುಮಾರು 81ರ ನಂತರ 82ರ ವರ್ಷದ ಅಂದಾಜಿಗೆ ಬರುವಂಥದ್ದು. 1000 ಚಂದ್ರರನ್ನು ನೋಡಿದ ಶ್ರೀಕೃಷ್ಣ ಭಟ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಈಗ ನೀವು ಕನ್ನಡದ ವಿಭಾಗದಲ್ಲಿ ಕೆಲಸ ಮಾಡಿ, ನೀವು ಕನ್ನಡ ಪ್ರಾಧ್ಯಾಪಕರಾಗಬೇಕು ಅಂತ ನಿಮಗೆ ಚಿಕ್ಕಂದಿನಿಂದ ಏನಾದರೂ ಅನಿಸಿ ಹೋದದ್ದ ಅಥವಾ ಅದು ಹಾಗೆಯೇ ನೀವು ಪ್ರಾಧ್ಯಾಪಕರಾದದ್ದ? ನಾನು ಮೊದಲೇ ಇದು ಯೋಚನೆ ಮಾಡಿ ವಿದ್ಯಾಭ್ಯಾಸವನ್ನು ಮಾಡಿದವನಲ್ಲ. ಒಂದು ಕಾಲಕ್ಕೆ ನನ್ನನ್ನು ಮನೆಯಲ್ಲೇ ಕೃಷಿ ಕೆಲಸದಲ್ಲಿ ಇರಿಸಿಕೊಳ್ಬೇಕೆಂಬುದು ನನ್ನ ತಂದೆಯವರೇ ಅಪೇಕ್ಷೆಯಾಗಿತ್ತು. ಆದರೆ ಯಾಕೋ ನನಗೆ ಹೊರಗೆ ಹೋಗಬೇಕು, ಕಲಿಬೇಕು ಎನ್ನುವುದು, ಕನ್ನಡವನ್ನೇ ಕಲಿಬೇಕು ಅಂತಲ್ಲ, ಒಂದು ಆಸಕ್ತಿ ನನ್ನಲ್ಲೇ ಮೂಡಿತು. ನನ್ನದು ಡಿಗ್ರಿವರೆಗೆ ನನ್ನದು ಖಾಸಗಿ ವಿದ್ಯಾಭ್ಯಾಸ. ಖಾಸಗಿಯಾಗಿ ಕಲಿಕೆಗೆ ಈ ಕನ್ನಡ ತುಂಬ ಅನುಕೂಲ. ಮಾತ್ರ ಅಲ್ಲ, ಅಗಲ್ಪಾಡಿ ಅನ್ನಪೂರ್ಣೇಶ್ವರಿ ಹೈಸ್ಕೂಲಿನ ನಾನು ಹಳೆ ವಿದ್ಯಾರ್ಥಿ. ಅಲ್ಲಿ ನಾನು ಸಂಸ್ಕೃತದ ವಿದ್ಯಾರ್ಥಿ. ಹಾಗಾಗಿ ಸಂಸ್ಕೃತದ ವಿದ್ಯಾರ್ಥಿಯಾದ ನನಗೆ ಕನ್ನಡದ ಕಲಿಕೆ ಸ್ವಲ್ಪ ಸುಲಭ ಅಂತ ಅನ್ನಿಸಿತು. ಹಾಗೆ ನಾನು ಕನ್ನಡದತ್ತ ಹೊರಳಿದೆ. ಅದಕ್ಕಿಂತ ಮೊದಲು ನನ್ನ ಉದ್ದೇಶ ಒಬ್ಬ ಹಿಂದಿ ಅಧ್ಯಾಪಕನಾಗುವುದಿತ್ತು. ಅಲ್ಲಿ ನಮ್ಮ ಹೈಸ್ಕೂಲಿನಲ್ಲಿ S. ಗೋವಿಂದ ಭಟ್ಟ ಎನ್ನುವರು ಹಿಂದಿ ಪಂಡಿತರಾಗಿದ್ದರು. ಅವರಿಂದ ನಾನು ಮಾರ್ಗದರ್ಶನ ಪಡೆದು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆಯ ರಾಷ್ಟ್ರಭಾಷಾ ವಿಚಾರದವರೆಗೆ ನಾನಲ್ಲಿ, ಅದೆಲ್ಲವೂ ಖಾಸಗಿಯಾದ ಕಲಿಕೆ ಮಾಡಿ, ಆಮೇಲೆ ನಾನು ಕನ್ನಡದತ್ತ ಹೋಗುವ ಬಗ್ಗೆ ಆಲೋಚನೆ ಮಾಡಿದೆ. ಮುಖ್ಯವಾಗಿ ಅಂದರೆ ಉದ್ಯೋಗದ ವಿಷಯ. ಹಿಂದಿ ಪದವೀಧರರಿಗೆ ಆ ರೀತಿಯ ಒಂದು ದೊಡ್ಡ ಅವಕಾಶಗಳು ಆ ಕಾಲದಲ್ಲಿ ಇರಲಿಲ್ಲ. ಹಾಗಾಗಿ ಕನ್ನಡಕ್ಕೆ ಇಲ್ಲಿ ಸಾಕಷ್ಟು ಅವಕಾಶ ಇತ್ತು. ಸತ್ಯ ಹೇಳೋದಿದ್ರೆ ಕನ್ನಡ ಕಲಿತು ಬಂದರೆ ಅವನಿಗೆ ಹೈಸ್ಕೂಲ್ನಲ್ಲಿ ಕನ್ನಡ ಅಧ್ಯಾಪಕನಾಗೋದು ಬಹಳ ಸುಲಭ ಇತ್ತು. ಯಾಕಂದರೆ ನನ್ನ ಆ ಕಾಲದಲ್ಲಿ ಒಂದೇ ಕಾಲಕ್ಕೆ ಹಲವು ಹೈಸ್ಕೂಲ್ಗಳು ಆರಂಭ ಆದವು. ಅದು ದಕ್ಷಿಣ ಕನ್ನಡದಲ್ಲಿಯೂ ಆಯಿತು, ಆಮೇಲೆ ಮಡಿಕೇರಿ ಜಿಲ್ಲೆಯಲ್ಲಿಯೂ ಆಯಿತು, ಅಥವಾ ಕೊಡಗು ಜಿಲ್ಲೆಯಲ್ಲಿಯೂ ಆಯಿತು. ಹಾಗಾಗಿ ಏಕಕಾಲಕ್ಕೆ ಹಲವಾರು ಕನ್ನಡ ಪಂಡಿತ್ ಪೋಸ್ಟ್ಗಳು ತೆರೆದವು. ಆಗ ನನಗೆ ಅನ್ನಿಸಿತು, ನಾನು ಕನ್ನಡವನ್ನೇ ಯಾಕೆ ಕಲಿಬಾರದು ಅಂತ. ಹಿಂದಿಗೆ ಅವಕಾಶ ಸಿಗಲಿಲ್ಲ, ಹಾಗಾಗಿ ಕನ್ನಡ ಕಲಿಯುವ ಅಂತ ಅನ್ನಿಸಿತು. ಹಾಗೆ ನಾನು ಕನ್ನಡ ಹೊರಳಿದೆ. ಈಗ ನಿಮ್ಮ ಮನೆತನದ ಬಗ್ಗೆ ಹೇಳೋದಿದ್ರೆ, ನಿಮ್ಮ ಹುಟ್ಟು ಮತ್ತೆ ನಿಮ್ಮ ಪರಿಸರ ಎಲ್ಲ ಹೇಗಿತ್ತು ಸರ್? ನನ್ನ ಹುಟ್ಟು ಅಂದರೆ, ನಮ್ಮದು ಒಂದು ಕಾಲಕ್ಕೆ ನಾವು ದಾರಿದ್ರ್ಯ ರೇಖೆಗಿಂತ ಕೆಳಗಿನ ಸ್ತರದಲ್ಲಿದ್ದಂತಹ ಒಂದು ಕುಟುಂಬ. ನಮ್ಮ ಮನೆಯಲ್ಲಿದ್ದವರು ಸ್ವಲ್ಪ ದೇವತಾ ಪೂಜೆ, ಹೋಮ ಹವನ, ಶ್ರಾದ್ದವನ್ನು ನಡೆಸ್ತಕ್ಕಂಥದ್ದು, ಇಂತಹ ಒಂದು ಅಭ್ಯಾಸ ಉಳ್ಳವರಾಗಿದ್ದರು. ನನ್ನ ಅಜ್ಜನೇ ಹಾಗೆ, ಅಜ್ಜ ಲಕ್ಷ್ಮೀನಾರಾಯಣ ಭಟ್ ಅಂತ ಹೇಳಿ, ಅವರು ಪೂಜೆ ಮಾಡೋದ್ರಲ್ಲಿ ಶಿವಪೂಜೆಯಲ್ಲೇ ಅಂತ ಭಾಳ ಫೇಮಸ್ಸು ಅವರು. ಆಮೇಲೆ ನಮ್ಮ ತಂದೆಯವರು ಅದೇ ದಾರಿಯಲ್ಲಿ ಹೋದರು. ನಮ್ಮ ತಂದೆಯವರಿಗೆ ಆಮೇಲೆ 3 ಜನ ತಮ್ಮಂದಿರು, ಅವರು ಕೂಡ ಈ ಕೃಷಿಯನ್ನೇ ಅವಲಂಬಿಸಿಕೊಂಡು ಹೋದರು. ನಮ್ಮ ಪುತ್ರೋಡಿ ಎನ್ನುವ ಮನೆಯಲ್ಲಿ ಉಳಿದದ್ದು ನನ್ನ ತಂದೆಯವರು ಮಾತ್ರ. ಹಾಗಾಗಿ ನಮ್ಮ ಒಂದು ಆದಾಯವಾಗಲಿ ವಿದ್ಯಾಭ್ಯಾಸವಾಗಲಿ ಒಂದು ಲಿಮಿಟಿನದ್ದು. ಅದು ಸರಿ. ನೀವು ಎಷ್ಟು ಮಕ್ಕಳು ಸರ್? ನಾವು 5 ಜನ ಮಕ್ಕಳು ನಾವು. ಆದರೆ ಅದರಲ್ಲಿ 3 ತೀರಿ ಹೋಗಿದ್ದಾರೆ. ನನ್ನ ಅಣ್ಣ ಮನೆಯವರೆಗಿದ್ರು 3 ವರ್ಷ ಹಿಂದೆ ಅವರು ತೀರಿ ಹೋದ್ರು. ಒಬ್ಬ ತಮ್ಮ ಎಳವೆಯಲ್ಲಿಯೇ ಡಯಾಬಿಟಿಸ್ ಬಂದು ಅವನು 32ರ ಪ್ರಾಯದಲ್ಲೇ ತೀರಿ ಹೋದ. ಒಬ್ಬಳು ತಂಗಿ ಇದ್ಲು, ಆ ತಂಗಿ 3 ಮಕ್ಕಳ ತಾಯಿ ಆಗಿದ್ದಾಳೆ. ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ ಆಗಿ ಅವಳು ಸಣ್ಣ ಪ್ರಾಯದಲ್ಲೇ ತೀರಿ ಹೋದ್ಲು. ಈಗ ನಾವು ಇರುವುದು ಅಣ್ಣ ತಮ್ಮ ಇಬ್ಬರೇ. ಅದು ಸರಿ. ಈಗ ನೀವು ನಿಮ್ಮ ಶಾಲೆಗೆ ನೀವು ಹೋದದ್ದು, ಪ್ರೈಮರಿಗೆ ಹೋಗ್ಲಿಕ್ಕೆ ಅಂತ ಯೋಚನೆ ಮಾಡಿ ಹೋದದ್ದು ಎಲ್ಲಿಗೆ ಸರ್? ಪ್ರೈಮರಿಗೆ ಹೋಗಿದ್ದೀರಾ ಹೇಗೆ? ಪ್ರೈಮರಿಗೆ ನಾನು ಹೋಗಿದ್ದೇನೆ. ಆಗ ನಮಗೆ ಪುತ್ರೋಡಿ ಎಂಬಲ್ಲಿಂದ ಪ್ರೈಮರಿ ಶಾಲೆಗೆ ಹೋಗುವುದಕ್ಕೂ ತುಂಬ ಕಷ್ಟ ಇತ್ತು. ಹತ್ತಿರದ ಶಾಲೆ ಅಂದರೆ ಏತರ್ಕ ಪ್ರೈಮರಿ ಶಾಲೆ. ಅದಕ್ಕೆ ಹೋಗಬೇಕಿದ್ರೆ ಅಲ್ಲಿ 2 ಹೊಳೆಗಳನ್ನು ದಾಟಬೇಕಾಗಿತ್ತು. ಒಂದು ಕಟ್ಟದ ಕೋರಿಕಾರು ಅಂತ, ಇನ್ನೊಂದು ಕೂಟಿಲು ಅಂತ. ಇದಕ್ಕೆ ಸಂಖ್ಯೆ ಇರಲಿಲ್ಲ. ಹಾಗಾಗಿ ಈ ಮಕ್ಕಳನ್ನು ಅಲ್ಲಿಗೆ ಧೈರ್ಯದಿಂದ ಕಳಿಸುವ ಒಂದು ಅಭಿಪ್ರಾಯ ನಮ್ಮ ತಂದೆ ತಾಯಿಗೆ ಬರಲೇ ಇಲ್ಲ. ಈ ಏತನ್ಮಧ್ಯೆ ಏನಾಯಿತು ಅಂದರೆ, ಈ ಮಾಯಿಲಂಗಿ ಎನ್ನುವ ಊರಿದೆಯಲ್ಲ, ಅಲ್ಲಿ ನನ್ನ ಸೋದರ ಮಾವ ಇದ್ದರು. ಹಾಗಾಗಿ ಅಲ್ಲೇ ಹತ್ತಿರ ಒಂದು ಬೆಳ್ಳೂರು
ಶಾಲೆ. ಆಗಲೂ ಅದು ಪ್ರೈಮರಿ ಶಾಲೆ. ಅದು ಅಲ್ಲಿಗೆ ನನ್ನ ಸೋದರ ಮಾವನ ಮಗ ಶಾಲೆಗೆ ಹೋಗ್ತಾ ಇದ್ದ. ನನಗೆ 4 ವರ್ಷ ಹಿರಿಯವ. ಹಾಗೆ ನನ್ನ ತಂದೆಯವರೆಲ್ಲ ಆಲೋಚನೆ ಮಾಡಿ ನಾವೊಂದು 6 ತಿಂಗಳ ಕಾಲ ನಾನು ಅವರ ಮನೆಯಲ್ಲಿದ್ದೆ, ಮಾವನ ಮನೆಯಲ್ಲಿದ್ದೆ. ನೋಡಿಕೊಳ್ಳಿಕ್ಕೆ ಅಜ್ಜಿಯೂ ಇದ್ದರು ನನ್ನ. ಹಾಗೆ 6 ತಿಂಗಳು ಮುಗಿಯುವಾಗ ನನ್ನ ಭಾವನ ಎಜುಕೇಷನ್ ಮುಗಿತವ, 5ನೇ ಕ್ಲಾಸ್ ಪಾಸ್ ಆದ. ಮತ್ತೆ ನನಗೆ ಒಬ್ಬ ಚಿಕ್ಕ ಹುಡುಗನಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ 1 ವರ್ಷ ಹಾಗೆ ಹೋಗಿ ಮರು ವರ್ಷ ನನ್ನ ದೊಡ್ಡ ತಾಯಿಯೊಬ್ಬರು ಪೆರುವಾಯಿ ಎನ್ನುವಲ್ಲಿದ್ದರು. ಅವರ ಮಗ ನನಗಿಂತ 1 ವರ್ಷ ಹಿರಿಯವ. ಹಾಗಾಗಿ ನನ್ನ ತಂದೆ ತಾಯಿಯೆಲ್ಲ ಆಲೋಚನೆ ಮಾಡಿ ನಮ್ಮ ದೊಡ್ಡ ತಾಯಿ ಮನೆಗೆ ನನ್ನನ್ನು ಕಳಿಸಿದರು. ಒಂದು 6 ತಿಂಗಳು ಹತ್ತಿರದ ಶಾಲೆಯಲ್ಲಿ ನಾನು ಅಭ್ಯಾಸ ಮಾಡಿದೆ. ಮತ್ತೆ ನನ್ನನ್ನು ಮನೆಗೆ ಕರ್ಕೊಂಡು ಬಂದರು. ಮತ್ತಿನ ವರ್ಷ ನವರಾತ್ರಿವರೆಗೆ ನಾನು ಮನೆಯಲ್ಲೇ ಇದ್ದೆ, ಏನೋ ಓದ್ತಾ ಮಾಡ್ತಾ ಇದ್ದೆ. ಆಗ ನವರಾತ್ರಿ ಸಮಯ ಅಂದರೆ ಅದು ಮಕ್ಕಳ ಶಾಲೆಯ ಒಂದು ಅಡ್ಮಿಷನಿನ ಒಂದು ಕಾಲ. ಅದು ನವರಾತ್ರಿ ಪೂಜೆ ಕಳೆದ್ರೆ ಶಾಲೆಗೆ ಅಡ್ಮಿಷನ್. ಹಾಗೆ ನನ್ನನ್ನು ಕರ್ಕೊಂಡು ಹೋದರು. ಶಾರದಾ ಪೂಜೆ ಆದ ಆ ಕಾಲಕ್ಕೆ ಅಲ್ಲಿರುವ ಅಧ್ಯಾಪಕರು ಹಾಗೆಲ್ಲ ಮೊದಲಿನ ಸರ್ಟಿಫಿಕೇಟು, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಬೇಕು ಅಂತ ಇಲ್ಲ. ಇದು ಯಾವಾಗ ಅಂದರೆ ಇದು 50ನೇ ಇಸವಿಯ ಕಥೆ. ಆಗ ಅಧ್ಯಾಪಕರು ಒಂದು ಟೆಸ್ಟ್ ಮಾಡ್ತಾ ಇದ್ರು. ಎಲ್ಲಿ ಇದು, ಯಾವ ಶಾಲೆಯಲ್ಲಿ? ಏತರ್ಕ ಶಾಲೆಯಲ್ಲಿ. ಆಗ ಏನಾಯ್ತು ಅಂದ್ರೆ ಅಲ್ಲಿ ಸಂಕ ಆಯಿತು. ಆ 2 ಶಾಲೆಗಳಿಗೂ ಅಲ್ಲ 2 ನದಿಗಳಿಗೂ ಅಥವಾ ಹೊಳೆಗಳಿಗೂ ಸಂಕ ಆಯಿತು. ಹಾಗಾಗಿ ಧೈರ್ಯವಾಗಿ ಕಳಿಸ್ಬೋದು ಅಂತ ಹೇಳಿ ಅಲ್ಲಿಗೆ ಹೋಗಿ ಸೇರಿಸಿದ್ರು. ಎಷ್ಟು ದೂರ ನಿಮ್ಮ ಮನೆ? 2 ಮೈಲು. ಆಗ ಅದು ಹೆಡ್ ಮಾಸ್ಟ್ರು ಅಷ್ಟೇ ಒಂದು ಕನ್ನಡ, ಒಂದು ಲೆಕ್ಕ, ಒಂದು ಪರೀಕ್ಷೆ ಕೊಟ್ಟರು ನನಗೆ ಸ್ಲೇಟಿನಲ್ಲಿ. ನಾನನ್ನು ಚೆನ್ನಾಗಿ ಮಾಡಿ ಅಂತ ಅರ್ಥ. ಈ ಹುಡುಗ 3ನೇ ಕ್ಲಾಸಿಗೆ ಲಾಯಕ್ಕು ಅಂತ ಹೇಳಿದರು. ಹಾಗೆ ನೇರವಾಗಿ ನಾನು 3ನೇ ಕ್ಲಾಸಿಗೆ ನಾನು ಸೇರಿದೆ. ಹಾಗೆ 3, 4, 5 ಈ 3 ತರಗತಿಗಳನ್ನು ನಾನು ಏತರ್ಕ ಐಡೆಡ್ ಯು ಪಿ ಅಲ್ಲ, ಆಗ ಎಲಿಮೆಂಟರಿ ಶಾಲೆ ಅಂತ ಹೇಳ್ತಾ ಇದ್ರು. ಆಗ ಅಲ್ಲಿ ಈಗ LP ಸ್ಕೂಲ್ ಅಂತ ಹೇಳೋ ಜಾಗದಲ್ಲಿ ಅಷ್ಟೇ 5ನೇ ಕ್ಲಾಸಿನವರೆಗೆ ಅಲ್ಲಿ ಇದ್ದದ್ದು. ಅಲ್ಲಿ ಕಲಿತೆ. ಈಗ 5ನೇ ಕ್ಲಾಸ್ನವರೆಗೆ ಕಲಿಯುವಾಗ ನಿಮ್ಮ ಜೊತೆ ಯಾರಾದರೂ ಹೋಗ್ತಾ ಇದ್ರ? ನಮ್ಮ ಊರಿಂದ ಹೋಗ್ತಾ ಇದ್ರು. ನಮ್ಮ ಊರಿನ ತೊಂದರೆ ಏನು ಅಂತ ಹೇಳಿದರೆ ಎಲ್ಲ ರೈತರು. ಅಲ್ಲಿ ನಮ್ಮ ಬ್ರಾಹ್ಮಣರ ಮನೆ ಇರುವುದು ಕಡಿಮೆ. ಈ ವಿದ್ಯಾಭ್ಯಾಸದ ಕಡೆಗೆ ಸ್ವಲ್ಪ ಆ ಕಾಲಕ್ಕೆ ಗಮನ ಕೊಡಲಿಕ್ಕೆ ಶುರು ಮಾಡಿದ್ದು ಬ್ರಾಹ್ಮಣರು ಮಾತ್ರ. ಹಾಗಾಗಿ ಗದ್ದೆ ಬೇಸಾಯದ ಒಂದು ಕುಟುಂಬಗಳೇನಿವೆ ಅವರು ಮಕ್ಕಳನ್ನು ಕಳಿಸ್ತಾ ಇದ್ರು, ರೆಗ್ಯುಲರ್ ಆಗಿ ಅಲ್ಲ. ಹಾಗಾಗಿ ಅಲ್ಲಿಂದ ನನ್ನ ಒಡನಾಡಿಗಳಾಗಿದ್ದಂತಹ ವ್ಯಕ್ತಿಗಳು ಒಂದು 5ನೇ ಕ್ಲಾಸ್ವರೆಗೆ ಹೇಗೋ ಬಂದವರು ಮತ್ತೆ ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸಲೇ ಇಲ್ಲ. ನಮ್ಮ ಇಡೀ ಬಯಲಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದವರು ನಾನು ಮಾತ್ರ ಆ ಕಾಲಕ್ಕೆ. ಈಗ ಈ ಶಾಲೆಯಲ್ಲಿ ನಿಮಗೇನಾದರೂ ಕೂಡ ಅಲ್ಲಿಯ ಅಧ್ಯಾಪಕರ ನೆನಪುಗಳೇನಾದರೂ ಆಗ್ತವೆ? ಉಂಟುಂಟು, ಒಳ್ಳೊಳ್ಳೆ ಅಧ್ಯಾಪಕರಿದ್ದರು. ಈಗ ಏತರ್ಕ ಶಾಲೆಯಲ್ಲಿ ವೈ ಸುಬ್ರಾಯ ಭಟ್ ಅಂತ ಅವರು HM. ಆಗ ಶಾಲೆಗೆ 5 ಕ್ಲಾಸ್ಗಳಿದ್ದರೂ ಕೂಡ ಇದ್ದದ್ದು 2 ಮಾಸ್ಟ್ರು. ಹಾಗೆ ವೈ ಸುಬ್ರಾಯ ಭಟ್ರು ಎನ್ನುವರು ಅವರ ಹಿಂದಿನವರೇ ಆ ಶಾಲೆಯನ್ನು ಆರಂಭ ಮಾಡಿದ್ದು. ಹಾಗಾಗಿ ಆ 2 ನನಗೆ ನೆನಪಿದ್ದಾರೆ. ಆಮೇಲೆ ಬಂದ ಅಧ್ಯಾಪಕರಿದ್ದಾರೆ. ಒಬ್ಬರು ಏತರ್ಕ ಮಹಾಲಿಂಗ ಭಟ್ರು ಅಂತ, ಇತ್ತೀಚೆಗೆ ಅವರು ತೀರಿ ಹೋದರು. ಆಮೇಲೆ ಒಬ್ಬರು ಈಶ್ವರ ಭಟ್ ಅಂತ ಮಾಸ್ಟರ್ ಇದ್ದರು. ಆಮೇಲೆ ಮಹಾಲಿಂಗ ನಾಯಕ ಅಂತ ಇದ್ದರು. ಅವರೆಲ್ಲ ಬಂದು ಹೋಗಿ ಮಾಡಿದ ಅಧ್ಯಾಪಕರಾಗಿದ್ದರು. ಈಶ್ವರ ಮಾಸ್ಟ್ರು ಎನ್ನುವರು ಕೊನೆಯವರೆಗೂ ಅದೇ ಶಾಲೆಯಲ್ಲಿ ಇದ್ದರು. ಈಗ ನೀವು 5ನೇ ಕ್ಲಾಸ್ ಆಗುವಾಗ ಮುಂದೆ ಏನು ಅಂತ ನಿಮಗೆ ಪ್ರಶ್ನೆ ಬಂತ? ನನಗೆ ಪ್ರಶ್ನೆ ಬರುವುದರ ಬದಲು ನನ್ನ ತಂದೆಯವರಿಗೆ ಪ್ರಶ್ನೆ ಬಂತು. ನನ್ನ ತಂದೆಯವರ ಉದ್ದೇಶ ಇದ್ದನೆಂದ್ರೆ ನಾನು ಸಂಸ್ಕೃತ ಕಲಿಬೇಕು ಅಂತ. ಯಾಕೆ ಅಂದರೆ ನಮಗೊಂದು ಕುಂಬಾಜೆ ಜಮೀನ್ದಾರರ ಒಂದು ದೇವಸ್ಥಾನ ಉಂಟಲ್ಲಿ. ಆ ದೇವಸ್ಥಾನದ ಪೂಜೆಯನ್ನು ಮಾಡ್ತಾ ಬಂದವರು ನಮ್ಮ ಮುತ್ತಜ್ಜ, ಅಜ್ಜ. ಅದು ನನ್ನ ತಂದೆಗೆ ಬಂತು. ನನ್ನ ಅಣ್ಣ ಒಬ್ಬರು ಇದ್ದರು ಆಗ ಆ ಕಾಲಕ್ಕೆ. ಅವರನ್ನು ನನ್ನ ತಂದೆಯವರು ಮೊದಲೇ ಆಲೋಚನೆ ಮಾಡಿದ್ದಾರೆ, ಇವನನ್ನು ಶಾಲೆಯ ಮಾಸ್ಟರ್ ಮಾಡಬೇಕು ಅಂತ. ನನ್ನ ತಂದೆಯವರಿಗೂ ಉಳಿದ ಯಾವ ವಿಷಯವೂ ಗೊತ್ತಿಲ್ಲ. ಯಾವ ಒಂದು ವೃತ್ತಿ ಶಿಕ್ಷಣವಾಗಲಿ, ಕಾಲೇಜು ಶಿಕ್ಷಣವಾಗಲಿ, ಉನ್ನತ ಶಿಕ್ಷಣ ಯಾವುದೂ ಅವ್ರಿಗೆ ಗೊತ್ತಿಲ್ಲ. ಅವರಾದದ್ದು 2ನೇ ಕ್ಲಾಸು. ಹಾಗೆ ಅವರು ಇದು ಕಂಡಿದ್ದಾರೆ, ಮಾಸ್ಟರ್ ಆದರೆ ಒಳ್ಳೆಯದು ಅಂತ. ಹಾಗಾಗಿ ನನ್ನ ಅಣ್ಣನನ್ನು ಅವರು ಅಧ್ಯಾಪಕನಾಗಿ ಮಾಡೋದಕ್ಕೆ ಬೇಕಾದಂತಹ ಆಲೋಚನೆಯಲ್ಲಿ ಹೋದರು. ಆಮೇಲೆ ಅವರು SSLC ಆಗಿ ಮಾಯಿಪಾಡಿಯಲ್ಲಿ ಟ್ರೈನಿಂಗ್ ಮಾಡಿ, ಆಮೇಲೆ ಅವರು 59ರ ಕಾಲಕ್ಕೆ ಕುಂಟಾರು ಎನ್ನುವ ಒಂದು ಜಾಗ ನಿಮಗೆ ಗೊತ್ತಿರ್ಬೋದು, ಅಲ್ಲಿ ಅವರ ಮಾಸ್ಟರ್ ಆದರು. ಅವರ ರಿಟೈರ್ಮೆಂಟ್ವರೆಗೂ ಅವರು ಅಲ್ಲೇ ಇದ್ದರು. ಸರಿ, ಆದ್ರಿಂದ ಅವರು ಮಾಸ್ಟರ್ ಆದ್ರಿಂದ ಆಗ ದೇವಸ್ಥಾನದ ವಿಷಯ ಇದು ಮಾಡಬೇಕು. ಆಗ ನನ್ನ ತಂದೆಯವರು ಆಲೋಚನೆ ಮಾಡಿದರು, ಈ ಮಂತ್ರ ಎಲ್ಲ ಅಭ್ಯಾಸ ಮಾಡಲಿಕ್ಕೆ ಸಂಸ್ಕೃತದ ಬ್ಯಾಕ್ಗ್ರೌಂಡ್ ಒಳ್ಳೆಯದು ಅಂತ ಅವರ ಆಲೋಚನೆ. ಹಾಗಾಗಿ ಅವರು ಹೇಳಿದರು, ನಿನ್ನನ್ನು ನಾವು ಅಗಲ್ಪಾಡಿ ಶಾಲೆಗೆ ಕಳಿಸ್ತೇವೆ, ನಮಗೆ ಮತ್ತೆ ಯಾವುದು ಚಾಯ್ಸ್ ಇಲ್ಲ, ನಮಗೆ ಗೊತ್ತೂ ಇಲ್ಲ, ನಮ್ಮ ಅಲ್ಲಿ ಕಳಿಸು ಅಂತ ಆಲೋಚನೆ ಮಾಡಿದ್ರು. ಎಷ್ಟು ದೂರ? ಅದು ಸಾಮಾನ್ಯ 3 ಮೈಲು. ಅದು ಮಳೆಗಾಲದಲ್ಲಿ ಕೆಲವು ತೋಡುಗಳನ್ನು ದಾಟ್ಲಿಕ್ಕೆ ಬೇಕಾದ್ರೆ ದೂರದ ಬಳಸು ದಾರಿಯಲ್ಲಿ ಹೋಗಬೇಕಾಗಿತ್ತು. ಕೆಲವೊಮ್ಮೆ 4 ಕಿಲೋಮೀಟರ್ ಆಗ್ಬೋದು. ನೇರಪ್ಪಾಡಿ ಅಂತ ಒಂದು ಜಾಗ ಉಂಟು, ಪುತ್ತೂರುಟಿ ಎಂಬಲ್ಲಿಂದ ನೇರಪ್ಪಾಡಿ ಎಂಬಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ನಾವು ಅಗಲ್ಪಾಡಿ ಶಾಲೆಗೆ ಹೋಗಬೇಕು. ಅದೆಲ್ಲ ಆಗ ಏನು ಕಷ್ಟ ಅಂತ ಅನ್ನಿಸ್ತಿರ್ಲಿಲ್ಲ.
ಯಾರಾದ್ರೂ ಮಕ್ಕಳಿದ್ರ ಜೊತೆಗೆ? ಇದ್ರು ಕೆಲವರು ಮಕ್ಕಳು ಇದ್ರು, ಒಟ್ಟಿಗೆ ಹೋಗ್ಲಿಕ್ಕೆ ಮಕ್ಕಳಿದ್ರು. ನೀವು ಅಲ್ಲಿಗೆ 6ನೇ ಕ್ಲಾಸಿಗೆ ಹೋದ. ಅದು ಒಂದು ಚರಿತ್ರೆ. ನಾನಲ್ಲಿಗೆ ಹೋದದ್ದು ಸಂಸ್ಕೃತ ಕಲೀಲಿಕ್ಕೆ ಅಂತ. ಆದ್ರೆ ಆ ಕಾಲಕ್ಕೆ 53ನೇ ಇಸವಿ ಜೂನ್ ಇದು. ಆ ಕಾಲಕ್ಕೆ ಏನಾಗಿತ್ತು ಅಂತ ಹೇಳಿದ್ರೆ, ಅಗಲ್ಪಾಡಿಯಲ್ಲಿ ಇದ್ದದ್ದು ಒಂದು ಸಂಸ್ಕೃತ ಮಾಧ್ಯಮಿಕ ಶಾಲೆ. ಅಲ್ಲಿ ಸಂಸ್ಕೃತ ಎಂಟ್ರೆನ್ಸ್ ಎನ್ನುವ ಪರೀಕ್ಷೆಯವರೆಗೆ ಅಂದರೆ 8 ವರ್ಷದ ಶಿಕ್ಷಣ ಅದು ಅಲ್ಲಿ ಇರ್ತಿತ್ತು. ಅಲ್ಲಿ ಪಾಸಾದವರು ನೀರ್ಚಾಲಿಗೋ ಕಾರ್ಕಳಕ್ಕೋ ಎಲ್ಲಿಯಾದರೂ ಹೋಗಿ ವಿದ್ವಾನ್ ಅಥವಾ ಶಿರೋಮಣಿ ಮೊದಲಾದ ಕೋರ್ಸುಗಳನ್ನು ಮಾಡ್ತಿದ್ರು. ಆಗ ಅದಕ್ಕೆ ಹೆಸರು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ. ಅಲ್ಲಿವರೆಗೆ ಕಲಿಯುವಿಕೆ ಇತ್ತು. ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನನ್ನ ತಂದೆಯವರು ನನ್ನನ್ನು ಕರ್ಕೊಂಡು ಹೋದ್ದು. ಆಗ 52ರಲ್ಲಿಯೇ ಮದ್ರಾಸ್ ಸರ್ಕಾರ ಏನು ಮಾಡಿತು ಅಂದರೆ, ಸಂಸ್ಕೃತ ಶಾಲೆಗಳನ್ನು ಹೀಗೆ ಇಟ್ಟುಕೊಳ್ಳುವುದು ಸಾಧ್ಯ ಇಲ್ಲ, ಅದನ್ನು ಆಧುನಿಕೀಕರಣ ಆಗಬೇಕು, ಅದಕ್ಕೆ ಎಲ್ಲರೂ ಅದನ್ನು ಹೈಸ್ಕೂಲ್ ಮಾಡಬೇಕು ಅಂತ ಆರ್ಡರ್ ಕೊಟ್ಟಿತ್ತು. ಅದೇ ಸ್ಥಿತಿ ನೀರ್ಚಾಲಿನಲ್ಲಿ ಇತ್ತು. ನೀರ್ಚಾಲಿನವರು 1952ರಲ್ಲಿಯೇ ಆ ಮಾಧ್ಯಮಿಕ ಶಾಲೆಯನ್ನು ಹೈಸ್ಕೂಲ್ ಆಗಿ ಕನ್ವರ್ಟ್ ಮಾಡಿದರು. ಅದು ಹೇಗೆ ಅಂದರೆ, 6ನೇ ಕ್ಲಾಸ್ ಅಂತ ಇರಲಿಲ್ಲ ಮೊದಲು, ಅಡ್ವಾನ್ಸ್ 1, ಅದು ಆ್ಯಕ್ಚುಲಿ ಮತ್ತಿನ 6ನೇ ಕ್ಲಾಸು, ಅಡ್ವಾನ್ಸ್ 2, ಅಡ್ವಾನ್ಸ್ 3, ಅಡ್ವಾನ್ಸ್ 4. ಅಡ್ವಾನ್ಸ್ 4ರಲ್ಲಿ ಎಂಟ್ರೆನ್ಸ್ ಅಂತ ಆಕ್ಚುಲಿ ಅದು 8ನೇ ಕ್ಲಾಸಿಗೆ ಹತ್ತಿರ. ಅದು 8ನೇ ಕ್ಲಾಸಿಗೆ. ಆದರೆ ಸಂಸ್ಕೃತಕ್ಕಾಗುವಾಗ ಅದರ ಲೆವೆಲ್ ಬೇರೆ ಹೋಗ್ತದೆ. 8 ವರ್ಷದ ಶಿಕ್ಷಣ ಆಗುವಾಗ ಚೆನ್ನಾಗಿ ಕಲಿತವನು ಎಂಟ್ರೆನ್ಸ್ ಪರೀಕ್ಷೆ ಪಾಸ್ ಆಗ್ತಾನೆ. ಆಗ 1ರಿಂದ 4ರವರೆಗೆ ಎಲಿಮೆಂಟರಿ ಕ್ಲಾಸ್ ಉಂಟು. ಆಕ್ಚುಲಿ ಅದು 5, 6, 7, 8 ಈ 4 ಕ್ಲಾಸುಗಳು ಅಡ್ವಾನ್ಸ್ ಕ್ಲಾಸುಗಳು ಅಂತ ಇತ್ತು. ಸಂಸ್ಕೃತದ್ದೇ ಇತ್ತು. ಸಾಹಿತ್ಯವೋ ವ್ಯಾಕರಣವೋ ಎಲ್ಲವೂ ಸಂಸ್ಕೃತಕ್ಕೆ ಸಂಬಂಧಪಟ್ಟದ್ದೇ ಕಲಿಕೆ ಇತ್ತು. ಇಂಗ್ಲಿಷ್ ಇತ್ತು ಸ್ವಲ್ಪ, ಹೆಚ್ಚೇನಿಲ್ಲ. ಸರಿ, ನೀವು ಅಲ್ಲಿಗೆ ಸೇರಿ ಆಗ ಒಂದು ವಿಶೇಷ ಘಟಿಸಿದ್ದು ಹೇಳಿ. ಅಂದ್ರೆ ಹೌದು, ಅಂದ್ರೆ ನಾನಲ್ಲಿಗೆ ಹೋದಾಗ ಅಲ್ಲಿ ಹೆಡ್ ಮಾಸ್ಟರ್ ಹೇಳಿದ್ರು, ಈಗ ಮೊದಲಿನ ಹಾಗೆ ಸಂಸ್ಕೃತ ಶಾಲೆ ಅಲ್ಲ ಇದು ಹೈಸ್ಕೂಲ್ ಆಗಿದೆ. ಆಮೇಲೆ ಇನ್ನು ಇವರು ಆ ಕಾಲಕ್ಕೆ ಫಸ್ಟ್ ಫಾರ್ಮ್ ಅಂತ ಒಂದು ಶಬ್ದ ಇತ್ತು. ಈ 6ನೇ ಕ್ಲಾಸಿಗೆ ನಾವು ಕಾಲಕ್ಕೆ ಅದಕ್ಕೆ ಫಸ್ಟ್ ಫಾರ್ಮ್ ಅಂತ. ನಮ್ಮ SSLC ಆಗುವುದು 11 ವರ್ಷ ಆಗುವಾಗ 6th ಫಾರ್ಮ್ ಅಂತ ಇತ್ತು. ಹಾಗಾಗಿ ಈ ವರ್ಷದಿಂದ ಇದು ಫಸ್ಟ್ ಫಾರ್ಮ್ ಆಗ್ತದೆ. ಅಡ್ವಾನ್ಸ್ 1 ಎನ್ನುವ ಕ್ಲಾಸ್ ಇನ್ನಿಲ್ಲ. ಹಾಗಾಗಿ ಅವನನ್ನು ಈ ಕ್ಲಾಸಿಗೆ ಅಡ್ಮಿಟ್ ಮಾಡಬೇಕಾಗಿದೆ. ಸಂಸ್ಕೃತ ಇದೆ, ಆದರೆ ಮೊದಲಿನಷ್ಟೇ ಇಲ್ಲ ಅಂತ. ನನ್ನ ತಂದೆಗೆ ದೊಡ್ಡ ಡಿಫರೆನ್ಸ್ ಕಾಣಲಿ, ಸಂಸ್ಕೃತ ಉಂಟಲ್ಲ ಅಂತ ಹೇಳಿ ಅವರು ನನ್ನನ್ನು ಸೇರಿಸಿದರು. ಹಾಗೆ ನಾನು 6, 7, 8 3 ತರಗತಿಗಳನ್ನು ಅಲ್ಲಿ ಮುಗಿಸಿದೆ. ಮತ್ತೆ ನನ್ನ ತಂದೆಯವರಿಗೆ ಏನು ಅನ್ನಿಸ್ತು ಗೊತ್ತಿಲ್ಲ, ಏನು ನಿಲ್ಲಿಸಿಬಿಡುವ ಇವನ ವಿದ್ಯಾಭ್ಯಾಸವನ್ನು, ಸ್ವಲ್ಪ ಸಂಸ್ಕೃತ ಬಂತಲ್ಲ ಅಂತ ಹೇಳಿ ಅವ್ರು ಏನು ಹೇಳಿದ್ರು, ಇನ್ನು ನೀವು ಶಾಲೆಗೆ ಹೋಗಬೇಡ. ಮತ್ತು ಅವರಿಗೂ ಸ್ವಲ್ಪ ಇದು ಮಂಡಿ ನೋವು ಇದೆಲ್ಲ ಇತ್ತು ತಂದೆಯವರಿಗೆ ನಿಜವಾಗಿ. ಹಾಗಾಗಿ ಈ ಪೂಜೆ ಎಲ್ಲ ಮಾಡಲಿಕ್ಕೆ ಆಗ ಸಾಕು ನಾನು ಅಂತ ಆಲೋಚನೆ ಮಾಡಿ ಹೇಳಿದರು. ಆಗ ಒಂದು ತಿರುವು ಬಂದದ್ದೇನು ಅಂದರೆ, ನಮ್ಮಲ್ಲಿಗೆ ನಮ್ಮ ಬಂಧುಗಳು ಬಂದು ಅವ್ರು ಹೇಳಿದರು, ನಮ್ಮ ಮಗರನ್ನು ನಾನು ಈ ವರ್ಷ ಶಾಲೆಯಿಂದ ಬಿಡುಗಡೆಗೊಳಿಸ್ತಾ ಇದ್ದಾರೆ, ನನಗೆ ಆಗೋದಿಲ್ಲ ಅಂತ. ಆಗ ಅವರು ಹೇಳಿದ್ರು ಅಂದರೆ, ಇದು ನಮ್ಮ ಕಾಲ ಅಲ್ಲ, ಇದು ಕಾಲ ಬದಲಾಗಿದೆ. ನೀವು ಮನೆಯಲ್ಲೇ ಇರಲಿ, ಅವನು ಕೃಷಿ ಕೆಲಸವೇ ಮಾಡಲಿ, ಆದರೂ ಈಗಿನ ಕಾಲದ ಮಟ್ಟಿಗೆ SSLC ಆದರೂ ಆಗಬೇಕು ಅಂತ ಒಂದು ಮಾತು ಹೇಳಿದರು. ನನ್ನ ತಂದೆಯವರ ಮನಸ್ಸು ಪರಿವರ್ತನೆ ಆಯಿತು. ಹಾಗಾಗಿ ನಾನು ಪುನಃ ಅಲ್ಲಿಂದ ನಾನು 9ನೇ ಕ್ಲಾಸಿಗೆ ನನ್ನನ್ನು ಹೋದೆ. ಹಾಗೆ ನನ್ನ ಬದಲಾವಣೆ. 9ನೇ ಕ್ಲಾಸಿಗೆ ಹೋದಾಗ ನಮ್ಮಲ್ಲಿ ಏನಾಗಿತ್ತು ಅಂದರೆ, ಅಗಲ್ಪಾಡಿಯಲ್ಲಿ ಇದೆ, ಅದನ್ನು ಓರಿಯೆಂಟಲ್ ಹೈಸ್ಕೂಲ್ ಅಂತ ಕರೆದದ್ದು, ಜನರಲ್ ಹೈಸ್ಕೂಲ್ ಅಲ್ಲ ಅದು. ಅಲ್ಲಿ ಸಂಸ್ಕೃತ 9ನೇ ಕ್ಲಾಸಿನಲ್ಲಿ ಸಂಸ್ಕೃತಕ್ಕೆ 19 ಪಿರಿಯಡ್ ಸಂಸ್ಕೃತ ತಗೊಂಡವನಿಗೆ. ಅವರಿಗೆ ಚಾಯ್ಸ್ ಉಂಟು, ಒಂದು ಕನ್ನಡ ಇಲ್ಲದ್ರೆ ಸಂಸ್ಕೃತ. ಸಂಸ್ಕೃತ ತಗೊಂಡವನಿಗೆ 19, ಕನ್ನಡ ತಗೊಂಡವನಿಗೆ 19 ಅಂತ ಲೆಕ್ಕ ಪೀರಿಯಡ್ಗಳು. ಮತ್ತೆ ಉಳಿದ 16 ಪಿರಿಯಡ್ ಉಂಟಲ್ಲಿ. ಅದನ್ನು ಜನರಲ್ ಮ್ಯಾಥಮೆಟಿಕ್ಸು, ಸೋಷಿಯಲ್ ಸ್ಟಡೀಸು ಇದಕ್ಕಾಗಿ ವಿನಿಯೋಗಿಸುವ ಇರುವಂತಹ ಒಂದು ವ್ಯವಸ್ಥೆ ಬಂತು. ಹಾಗೆ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸಿತು. ಆದರೂ ನಾನು ಶಾಲೆಗೆ ತಂದೆಯವರು ಮೊದಲು ಹೇಳಿದ್ದಾರೆ, ನೀನು ಶಾಲೆಗೆ ಹೋಗಬೇಕು, ಸಂಸ್ಕೃತವನ್ನು ತಗೊಳ್ಬೇಕು. ಆಗ ಅಲ್ಲಿ ದೊಡ್ಡ ದೊಡ್ಡ ಕಾವ್ಯಗಳು ಅದೆಲ್ಲ ಬರೆಸುವಾಯಿತು. ಈವನ್ ಆಯುರ್ವೇದ ಎನ್ನುವ ಒಂದು ಸಬ್ಜೆಕ್ಟು ಕೂಡ ಆಗ ಬಂತು. ಇದೆಲ್ಲ ಮೆಡ್ರಾಸ್ ಸ್ಟೇಟಿನ ಸಿಲೆಬಸ್ಸಿಗೆ ಅನುಸಾರವಾಗಿ ಆದ ಬದಲಾವಣೆಗಳು. ನಮಗೆ ಶಾರ್ಂಗಧರ ಸಂಹಿತಾ ಎನ್ನುವ ಆಯುರ್ವೇದ ಪುಸ್ತಕವೂ ಇತ್ತು. ಹಾಗೆ 9ನೇ ಕ್ಲಾಸ್ನಲ್ಲಿ ಆಗುವಾಗ ಕೇರಳ ಸರಕಾರಕ್ಕೆ ನಾವು ಬಂದೆವು. ಆಗಿನ ಕೇರಳ ಶಿಕ್ಷಣ ಇಲಾಖೆಯ ಒಂದು ವ್ಯವಸ್ಥೆ ಬಂತು. 10ನೇ ಕ್ಲಾಸಿಗೆ ಬಂದಾಗ ಅಲ್ಲಿ ಸಂಸ್ಕೃತ ಮತ್ತು ಕನ್ನಡ ಈ 2 ಭಾಷೆಗಳು 19 ಪೀರಿಯಡ್ನಿಂದ 11ಕ್ಕೆ ಇಳಿದು, ಆಮೇಲೆ ಆಪ್ಷನಲ್ ಸಬ್ಜೆಕ್ಟ್ ಆಯಿತು. ಹೇಗೆ ಅಲ್ಲಿ ಒಂದು ಕಾಂಪೋಸಿಟ್ ಮ್ಯಾಥ್ಸ್ ಅಂತ ಏನೋ ಹೇಳ್ತಾರೆ, ಒಂದು ವಿಶೇಷವಾದ ಮ್ಯಾಥ್ಸು ಮತ್ತು ಫಿಸಿಕ್ಸು ಆಪ್ಷನ್ ಸಬ್ಜೆಕ್ಟು. ಈ ಸೈನ್ಸ್ ವಿಭಾಗದಲ್ಲಿ ನೀವು ಆರ್ಟ್ಸ್ ವಿಭಾಗದಲ್ಲಿ ಹೋದರೆ ಅಲ್ಲಿ ಜಿಯೋಗ್ರಫಿ ಮತ್ತು ಇಂಡಿಯನ್ ಹಿಸ್ಟ್ರಿ. ನಾನು ಸಂಸ್ಕೃತವನ್ನು ಬಿಡುವ ಹಾಗಿಲ್ಲ, ಸಂಸ್ಕೃತ ಬಂತು ನನಗೆ. ಜೊತೆಯಲ್ಲಿ ನಾನು ಈ ಜಿಯೋಗ್ರಫಿ ಮತ್ತು ಇಂಡಿಯನ್ ಹಿಸ್ಟ್ರಿ ಅಂತ ತಗೊಂಡೆ. ಮ್ಯಾಥ್ಸ್ ಬೇಡ ಅಂತ ತೋರಿತು. ಜನರಲ್ ಮ್ಯಾಥ್ಸ್ ಇದೆ,
ಇದು ಅದನ್ನು ಹೈಯರ್ ಮ್ಯಾಥ್ಸ್ ಒಂದು ಇತ್ತಲ್ಲಿ. ಅದನ್ನು ಮೆಡ್ರಾಸು ಇದರಲ್ಲಿ ಶುರುವಾದದ್ದು ಮತ್ತು ಹಾಗೆ ಬದಲಾವಣೆ ಗೊಂಡದ್ದಷ್ಟೇ. ಆಮೇಲೆ ಹಾಗೆ ನಾವು 10 ಮತ್ತು 11 ಕ್ಲಾಸುಗಳು ಈ ರೀತಿಯಲ್ಲಿ ಮುಂದುವರಿದವು. 11 ಅಂದ್ರೆ SSLC ಆಗುವಾಗ ಒಂದು ಲೆವೆಲ್ ಬಂತು. ಹೌದು, ಅಷ್ಟಾಗುವಾಗ ತಂದೆಯವರಿಗೆ ಮತ್ತೆ ಏನು ಯೋಚನೆ? ಮೊದಲು ಅವರು ಹೇಳಿದ ಅಷ್ಟೇ, ಅವ್ರು ಮೊದಲೇ ಹೇಳಿದ್ದಾರೆ, ನೀನು ಶಾಲೆಗೆ ಹೋಗು, SSLC ಫೈಲ್ ಆದರೂ ಪುನಃ ಕೂತ್ಕೊಳ್ಳುವಾಗಿಲ್ಲ. ಮೊದಲೇ ಹೇಳಿದ್ದಾರೆ, ನೀನು ಹೇಗೂ ಉದ್ಯೋಗಕ್ಕೆ ಹೋಗ್ಲಿಕ್ಕಿಲ್ಲ, ನೀನು ನನ್ನ ವೃತ್ತಿಯನ್ನು ಮುಂದುವರಿಸುವ ವ್ಯಕ್ತಿಯೇ ಆಗಬೇಕು ನೀನು ಅಂತ ಅವರು ಮೊದಲೇ ಹೇಳಿದ್ದಾರೆ. ನಾನು ದೇವರದಿಂದ ಪಾಸ್ ಆದರೂ ನಾನು ಕಾಲೇಜಿಗೆ ಹೋಗುವ ಸಾಧ್ಯತೆಗಳು ನಮ್ಮಲ್ಲಿ ಏನೂ ಇರಲಿಲ್ಲ. ಕಾಲೇಜ್ ಶಿಕ್ಷಣದ ಬಗ್ಗೆ ನಮ್ಮ ತಂದೆಯವರಿಗೆ ಕಲ್ಪನೆಯೂ ಇಲ್ಲ. ಕಾಲೇಜಿನವರು ತುಂಬ ಖರ್ಚಿನ ಬಾಬತು ಅಂತಲೇ ಅವರು ತಿಳ್ಕೊಂಡಿದ್ರು. ಮತ್ತು ನನ್ನನ್ನೇ ಕಳಿಸುವ ಉದ್ದೇಶವೂ ಇಲ್ಲ. ತಮ್ಮಂದಿರು ಇನ್ನು ಚಿಕ್ಕವರು, ಇಬ್ಬರು ತೀರಿ ಹೋದ ಆಮೇಲೆ 2 ತಮ್ಮಂದಿರು ಇದ್ರಲ್ಲ ಮನೆಯಲ್ಲಿ. ಹಾಗಾಗಿ ಇದು ನಾನು ಪುರೋಹಿತ ಭಟ್ರನ್ನು ಮನೆಗೆ ಬರಲಿಕ್ಕೆ ಮಾಡಿ 3 ತಿಂಗಳ ಕಾಲ ವೇದ ಪಠಣದ ಮಂತ್ರ ಪಠಣದ ಒಂದು ಟ್ರೈನಿಂಗನ್ನು ನನಗೆ ಕೊಡಿಸಿದರು. ಹಾಗೆ ನಾನು ದೇವತಾರ್ಚನೆಯನ್ನು ಕಲಿತು 3 ವರ್ಷ ಕಾಲ ನಾನು ಬಿಡದೆ ಅಲ್ಲಿ ಶಾಸ್ತಾರ ದೇವರು ಅವರ ದೇವಸ್ಥಾನದ ಅರ್ಚಕನಾಗಿಯೂ ನಾನು ಕೆಲಸ ಮಾಡಿದ್ದೇನೆ. ಈಗ ಒಂದು ಅಧಿಕೃತ ಪುರೋಹಿತರ. ಹೌದೌದು. 3 ವರ್ಷದ ಇದರಲ್ಲಿ ಮತ್ತೆ SSLC ನಂತರ ಕಲಿಬೇಕಿತ್ತು ಅಂತ ಏನಾದರೂ ಅನಿಸಿದ್ದುಂಟಾ? ಅನಿಸಿದ್ದು ಇರುವುದಕ್ಕೆ ನಾನು ನೋಡಿ ಇಲ್ಲಿ ಬದಲಾವಣೆ ಆದ ನಂದು ಹಲವಾರು ತಿರುವುಗಳು. ಆಗ ನನ್ನ ಅಣ್ಣ ಮಾಸ್ಟರ್ ಆದ್ರಲ್ಲ, ಅವರು ಹಿಂದಿ ಪರೀಕ್ಷೆ ಪಾಸಾದರು. ಮತ್ತಿನ ಪರೀಕ್ಷೆಗೆ ಅವರು ತಯಾರು ಮಾಡಲಿಕ್ಕೆ ತೊಡಗಿದರು. ನನಗೂ ಅನ್ನಿಸಿತು, ಯಾಕೆ ನಾನು ಈ ದೇವಸ್ಥಾನ ಪೂಜೆಯೂ ಮಾಡ್ಬೋದು, ತೋಟದ ಕೃಷಿಯೂ ಮಾಡ್ಬೋದು, ಒಟ್ಟಿಗೆ ನಾನು ಯಾಕೆ ಹಿಂದಿ ಕಲಿಬಾರ್ದು ಅಂತ ಅನ್ನೋರ ಕೇಳಿದೆ. ಈ 2 ಕೆಲಸಗಳಿಗೆ, ತೋಟದ ಕೆಲಸ ಮತ್ತು ದೇವಸ್ಥಾನದ ಪೂಜೆ, ಇದಕ್ಕೆ ತೊಂದರೆ ಆಗದಾಗ ನೀನು ಹಿಂದಿ ಕಲಿ, ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಹಾಗೆ ನಾನು ಹಿಂದಿ ಕಲಿತು ನಾನು ಮಾಧ್ಯಮಿಕದಿಂದ ತೊಡಗಿ, ನಾನು ಹೇಳಿದೆಲ್ಲ ಗೋವಿಂದ ಭಟ್ರು ಮಾಸ್ಟ್ರು, ನಮಗೆ ಗೈಡೆನ್ಸ್ ಎಲ್ಲ ಅವರದ್ದು. ಆಮೇಲೆ ನಾನು ಅಲ್ಲಿ ಮಧ್ಯಮ ಪರೀಕ್ಷೆ, ರಾಷ್ಟ್ರಭಾಷಾ, ಆಮೇಲೆ ಪ್ರವೇಶಿಕ ಎನ್ನುವ 3 ಪರೀಕ್ಷೆಗಳನ್ನು ನಾನು ಪಾಸಾದೆ. ಆ ಕಾಲಕ್ಕೆ ನನ್ನನ್ನು ಪರೀಕ್ಷೆಗೆ ಹೈಯರ್ ಎಕ್ಸಾಮಿನೇಷನ್ ಎಲ್ಲ ಮಂಗಳೂರಲ್ಲಿ, ಓವರ್ ಎಕ್ಸಾಮಿನೇಷನ್ ಎಲ್ಲ ಗಲ್ಪಾಡಿ ಶಾಲೆಯಲ್ಲೇ ಇತ್ತು ಸೆಂಟರ್. ಅಲ್ಲಿಗೆ ಗೋವಿಂದ ಭಟ್ ಮಾಸ್ಟ್ರೇ ನನ್ನನ್ನು, ಅವರು ಪರೀಕ್ಷೆ ಹೋಗುವರಿದ್ರು, ನನ್ನ ಒಟ್ಟಿಗೆ ಕರ್ಕೊಂಡು ಹೋಗಿದ್ದಾರೆ. ನನಗೆಲ್ಲ ಹೆಚ್ಚು ಊರು ಕಂಡು ಗೊತ್ತಿಲ್ಲ ಆ ಕಾಲಕ್ಕೆ. ಅವರ ಜೊತೆಯಲ್ಲೇ ನಾನು ಮಂಗಳೂರಿಗೆ ಬಂದು ಹಿಂದಿ ಪರೀಕ್ಷೆಯನ್ನು, ಪ್ರವೇಶಿಕ ಪರೀಕ್ಷೆಯನ್ನು ಪಾಸಾದೆ. ಈಗ ಅಲ್ಲಿಯ ಮಾಸ್ಟರ್ಗಳ ಬಗ್ಗೆ ನಿಮಗೆ ಏನಾದರೂ ನೆನಪಾಗ್ತದೆ? ಆಗ್ತಾ ಇದೆ. ಯಾಕಂದರೆ ನನ್ನ ಬದುಕಿನ ರೂಪೀಕರಣಕ್ಕೆ ಈ ಅಧ್ಯಾಪಕರದ್ದು ಎಲ್ಲ ಅಜ್ಞಾತವಾದ ಕೊಡುಗೆ ಉಂಟು. ಹೀಗೇಂತಲ್ಲ. ಸುಬ್ರಾಯ ಮಾಸ್ಟರ್ ಅಂತ ಒಬ್ಬರಿದ್ದರು, ಅವರು ಸಂಸ್ಕೃತ ಶಿರೋಮಣಿ, ಒಳ್ಳೆ ಸಂಸ್ಕೃತದ ಪಾಠ, ಬೇಕಾದರೆ ಅವರು 2 ಏಟು ಕೊಡೋದಕ್ಕೂ ಸಿದ್ಧ, ಆ ರೀತಿಯ ಒಳ್ಳೆ ಕಲಿಸ್ತಾ ಇದ್ರು. ಆಮೇಲೆ ಪದಮಾರು ನಾರಾಯಣ ಭಟ್ರು ಅಂತ ಒಬ್ಬರಿದ್ರು, ಅವರು ಕನ್ನಡ ಪಂಡಿತರು. ಅವರು ಅಷ್ಟೇ. ನನಗೆ ಮತ್ತೆ 8ನೇ ಕ್ಲಾಸಿಂದ ಕನ್ನಡ ನಾನು ಬಿಟ್ಟೆ. ಆಮೇಲೆ ಮೌವಾರ್ ಪುರುಷೋತ್ತಮ ಭಟ್ರು ಗೊತ್ತುಂಟ ನನಗೆ. ಪುರುಷೋತ್ತಮ ಭಟ್ರು ನಮ್ಮ ಹೆಡ್ ಮಾಸ್ಟ್ರು. ಅದಕ್ಕಿಂತ ಮೊದಲು ಅವರ ತಮ್ಮ ಸುಬ್ರಹ್ಮಣ್ಯ ಭಟ್ರು ಅಂತ ಕಾಣ್ತಾರೆ, ಅವರು ತಮ್ಮ ಇದ್ದರು, ಮೊದಲಿಗೆ ಹೆಡ್ ಮಾಸ್ಟರ್ ಆಗಿ. ಮತ್ತು ಅವರು ಬಿಟ್ಟರು, ಪುರುಷೋತ್ತಮ ಭಟ್ರು ಬಂದರು. ಪುರುಷೋತ್ತಮ ಭಟ್. ಆಮೇಲೆ ಇನ್ನೂ ಗಣಪತಿ ಭಟ್ ಅಂತ ಒಬ್ಬರು ಮಾಸ್ಟರ್ ಇದ್ದರು. ಬೇರೆ ಬೇರೆ ಹಲವಾರು ಜನ ಮಾಸ್ಟರ್ಗಳು, ಅವರೆಲ್ಲರೂ ನನಗೆ ನೆನಪು ಮಾಡಿದರೆ ಒಳ್ಳೆ ಪಾಠ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾರೆ. ಈಗ ನೀವು ನಿಮ್ಮ ಹಿಂದಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ರಿ. ಹೌದೌದು. ನಿಮ್ಮನ್ನ ಮಾಸ್ಟರ್ ಕರ್ಕೊಂಡು ಹೋಗಿ ಮಾಡಿಸ್ತಾ ಕೂಡ. ಹೌದು. ಹಿಂದಿ ಪಾಸ್ ಆದ ಮೇಲೆ ಏನಾಯ್ತು? ಅಲ್ಲಿಯೇ ಇರುವುದು ಸ್ವಾರಸ್ಯ. ಪ್ರವೇಶಿಕಾ ಪರೀಕ್ಷೆ ನಾನು ಪಾಸಾದಾಗ ನಮ್ಮ ಏತರ್ಕ ಶಾಲೆ, ನಾನು ಕಲಿತ ಶಾಲೆ ಉಂಟು, ಅದು ಅಪ್ಪರ್ ಪ್ರೈಮರಿಯಾಗಿ ಪ್ರಮೋಷನ್ ಆಯಿತು. ಅಪ್ಪರ್ ಪ್ರೈಮರಿಯಲ್ಲಿ ಒಂದು ಹಿಂದಿ ಪಂಡಿತ್ ಪೋಸ್ಟ್ ಉಂಟು, ಅದು 2ನೇ ವರ್ಷ ಬಡ್ತಿ ಪಡೆದ 2ನೇ ವರ್ಷದಲ್ಲಿ ಆಗಿ. ಹಾಗಾಗಿ 61ರಲ್ಲಿ ಅದು ಆದದ್ದು. 61ರಲ್ಲಿ ನಾನು ಪ್ರವೇಶಿಕಾ ಪರೀಕ್ಷೆ ಪಾಸಾದ್ದು. ಅದೇ ನನ್ನನ್ನು 3ನೇ ಕ್ಲಾಸಿಗೆ ಸೇರಿಸಬಹುದು ಅಂತ ಹೇಳಿದ ಹೆಡ್ ಮಾಸ್ಟರ್ ಏನಿದ್ದಾರೆ, ಅವರು ನನ್ನ ತಂದೆಯವರ ಹತ್ರ ಹೇಳಿದ್ರಂತೆ, ನಮ್ಮ ಹತ್ತಿರ ಇರುವ ಹುಡುಗನೇ ಆಗಬಹುದಲ್ಲ ಅಂತೇಳಿ, ನಿಮ್ಮ ಮಗ ಬರುವುದ್ರೆ ಬರಲಿ, ಪ್ರವೇಶಿಕ ಸಾಕು ಸದ್ಯಕ್ಕೆ, ಅದಕ್ಕೊಂದು ಎಕ್ಸಂಪ್ಷನ್ ಏನೋ ಪಡಿಬೇಕಷ್ಟೆ, ಅದು ಪಾರ್ಟ್ ಟೈಮ್, ಮಧ್ಯಾಹ್ನ ಮೇಲೆ ನಾವು ದೇವಸ್ಥಾನ ಪೂಜೆ ಇದೆಲ್ಲ ಮಾಡಿ ಆಮೇಲೆ ನಾವು ಅಲ್ಲಿಗೆ ಹೋದ್ರೆ ಅದು. ಈ ಒಂದು ವ್ಯವಸ್ಥೆಗೆ ನಾನು ಅಧೀನನಾದೆ. ಮತ್ತು ನಾನು ಅಲ್ಲಿ 1 ವರ್ಷ ಸಾಮಾನ್ಯ 9 ತಿಂಗಳ ಕಾಲ ನಾನು ಅಲ್ಲಿ ಅಧ್ಯಾಪಕನಾಗಿದ್ದೆ. ಅಷ್ಟರಲ್ಲಿ ನಾನು ವಿಶಾರದ ಪೂರ್ವಾರ್ಧ ಮತ್ತು ವಿಶಾರದ ಉತ್ತರಾರ್ಧ ಎಂಬ ಪರೀಕ್ಷೆಗಳನ್ನು ನಾನು ಪಾಸ್ ಮಾಡಿದೆ. ಅದಷ್ಟಾದೆ ಅಂತ ಆದರೆ ನಾನು ಫುಲ್ ವರ್ಕ್ಗೆ ನಾನು ಯೋಗ್ಯವಂತನಾದೆ. ಆಮೇಲೆ ನನಗೆ ಅನ್ನಿಸಿತು ಏನು ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ಇದರಲ್ಲಿ ರೆಗ್ಯುಲರ್ ಕ್ಲಾಸಿಗೆ ಹೋಗಬೇಕು. ನಾವು ಖಾಸಗಿಯಾಗಿ ಕಲಿತ್ರೆ ಏನಿದ್ರು ಅದಕ್ಕೊಂದು ಲಿಮಿಟ್ ಉಂಟು, ನಾವು ಪಾಠ ಕೇಳಬೇಕು. ಹಾಗಾಗಿ ಮೈಸೂರಿನಲ್ಲಿ ಒಂದು
ಹಿಂದಿ ಪ್ರಚಾರಕ ವಿದ್ಯಾಲಯ ಅಂತ ಇತ್ತು. ವಿಶಾರದ ಪಾಸಾದವರಿಗೆ ಅಲ್ಲಿ ಅಡ್ಮಿಷನು. ಇಲ್ಲಿ 1 ವರ್ಷವು ಮುಗಿಯಿತು. ಗೋವಿಂದ ಭಟ್ರ ಹತ್ರ ನಾನು ಕೇಳಿದೆ, ಸರ್ ಹೇಗೆ ಸರ್ ಅದರಲ್ಲಿ ಹೋದರೆ ಏನಾದರೂ ಗುಣ ಉಂಟು ಅಂತ. ನಾನು ಪದೇ ಪದೇ ಎಲ್ಲ ಸಂದರ್ಭಗಳಲ್ಲಿಯೂ ನಾನು ಅವರಲ್ಲಿ ಕೇಳ್ತಿದ್ದೆ. ಹೋದರೆ ಒಳ್ಳೆಯದು, ಯಾಕಂದರೆ ನಿಮಗೆ ಅಲ್ಲಿ ಒಂದು ಹಿಂದಿ ಮಾಧ್ಯಮದಲ್ಲಿಯೇ ನಿಮಗೆ ಕ್ಲಾಸ್ ಆಗ್ತದೆ ಅಂತ ಹೇಳಿದರು. ಮನೆಯಲ್ಲಿ ನಾನು ಹೇಳಲೂ ಇಲ್ಲ ವಿಷಯ. ನಾನು ನೇರವಾಗಿ ಅವರಿಗೆ ಅರ್ಜಿ ಸಲ್ಲಿಸಿದೆ. ಆಮೇಲೆ ಒಂದು ಮೇ ತಿಂಗಳ ಹೊತ್ತಿಗೆ ನನಗೆ ಸಿಲೆಕ್ಟ್ ಆಗಿದೆ, ಬನ್ನಿ ಅಂತ ಕಾಗದ ಬಂತು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆಯಿಂದ. ಅವರ ಅಂಡರ್ನಲ್ಲಿ ಅದು ಆಗ್ತಾ ಇದ್ದಾರೆ ಮೈಸೂರಿನಲ್ಲಿ. ಮತ್ತು ನಾನು ಮನೆಯಲ್ಲಿ ಕಾಡಿ ಬೀಡಿ ಎಲ್ಲ ಮಾಡಿ 1 ವರ್ಷದ ಮಟ್ಟಿಗೆ ಹೋಗು ಅಂತ ನನ್ನ ಕಳಿಸುವುದಕ್ಕೆ ಸಿದ್ಧರಾದರು. ಹಾಗೆ ನಾನು ಮೈಸೂರಿನಲ್ಲಿ ಹೋಗಿ ಅದೇ ರಾಷ್ಟ್ರಭಾಷಾ ಪ್ರವೀಣ ಮತ್ತು ಹಿಂದಿ ಪ್ರಚಾರಕ ಡಿಪ್ಲೊಮಾ ಇದೆರಡನ್ನು ನಾನಲ್ಲಿ ಪಾಸ್ ಮಾಡಿದೆ. ಆಗ ನಾನು ಹೈಸ್ಕೂಲು ಹಿಂದಿ ಪಂಡಿತನಾಗುವುದಕ್ಕೆ ಯೋಗ್ಯತೆಯನ್ನು ಪಡೆದೆ. ಈಗ ಅಲ್ಲಿ ನಿಮ್ಮ ವ್ಯವಸ್ಥೆ ಎಲ್ಲ ಹೇಗಿತ್ತು? ನೀವು ಮಂಗಳೂರೇ ನೋಡೋದು? ಹೌದೌದು, ಮೈಸೂರು ಹೋಗಿದ್ದ ವ್ಯವಸ್ಥೆ? ಹೋಗಿ ಅಲ್ಲಿ ತಿಳ್ಕೊಂಡೆ. ಅಲ್ಲಿ ಮತ್ತೆ ಅವರದ್ದೇ ಹಾಸ್ಟೆಲ್ ಇತ್ತು. ಆ ಹಾಸ್ಟೆಲ್ನಲ್ಲಿ ನಾನು ಉಳ್ಕೊಂಡಿದ್ದೆ. ಅದರೊಟ್ಟಿಗೆ ನನಗೆ ಕೆಲವು ಜವಾಬ್ದಾರಿಯನ್ನು ಅಂಟಿಸಿದ್ರು ಆಗ ಅಲ್ಲಿಯ ಸ್ಟಾಫು. ಯಾಕಂದರೆ ಅಲ್ಲಿ ಕನ್ನಡಿಗರಿದ್ದದ್ದು ತುಂಬ ಕಡಿಮೆ. ಕೋರ್ಸಿಗೆ ಬಂದವರು ಆಂಧ್ರದವರು, ತಮಿಳುನಾಡಿನವರು ಮತ್ತು ಕೇರಳದವರು ಇವರು ಹೆಚ್ಚಿದ್ದದ್ದು. ಮತ್ತು ಕನ್ನಡದವರು ಇದ್ದರೂ ಲೋಕಲ್ಸು. ಅಲ್ಲಿ ಹಾಸ್ಟೆಲ್ನಲ್ಲಿ ವಾಸ ಮಾಡೋ ಒಬ್ಬ ಕನ್ನಡಿಗ ನಾನೇ ಇದ್ದದ್ದು. ಅವರು ಹೇಳಿದ್ರು, ಈ ವಸ್ತುಗಳನ್ನು ತರುವಂತಹ ಜವಾಬ್ದಾರಿ ಎಲ್ಲ ನೀನು ತಗೊಂಡು ಮಾಡಬೇಕು ಅಂತ ಹೇಳಿದ್ರು. ಹಾಗೊಂದು ಅನುಭವ ನನಗೆ ಆಯಿತು. ಹಾಗೆ ನಾನು 1 ವರ್ಷವನ್ನು ಅಲ್ಲಿ ಹಾಸ್ಟೆಲ್ನಲ್ಲೇ ಇದ್ದುಕೊಂಡು ಮಾಡಿದೆ. ಈಗ ಅಲ್ಲಿ 1 ವರ್ಷ ಹಾಸ್ಟೆಲಲ್ಲಿ ಇದ್ದಾಗ ಇನ್ನೇನಾದರೂ ಮಾಡಬಹುದು ಅಂತ ತೋರಿತಾ? ಇಲ್ಲ, ಹಾಗೆ ನನಗೇನೂ ಕಾಣಲಿಲ್ಲ. ಹಾಗೆ ನಂದೆಲ್ಲ ಬಹಳ ಲಿಮಿಟೆಡ್ ಆಲೋಚನೆಗಳಷ್ಟೇ. ಈಗ ನಾನು ಇಲ್ಲಿಗೆ ಬಂದಿದ್ದೇನೆ, ಇದನ್ನು ನಾನು ಯಶಸ್ವಿಯಾಗಿ ಮುಗಿಸಿ ಹೋಗಬೇಕು ಅಂತ ನಾನು ಆಲೋಚನೆ ಮಾಡಿದೆ. ಆಮೇಲೆ ಏನಾಯ್ತು? ಆಮೇಲೆ ನಾನು ಮನೆಗೆ ಬಂದಾಗ ಆ 1 ವರ್ಷ ನಮ್ಮಲ್ಲಿ ಒಂದು ಬಿಡುವು ಸಿಕ್ಕಿತ್ತಲ್ಲ, ಆಗ ನನ್ನ ತಮ್ಮನನ್ನು ನಮ್ಮ ತಂದೆಯವರು ಇದಕ್ಕೆ ಅಡ್ಜಸ್ಟ್ ಮಾಡಿದ್ರು. ಅವನು ನಿಲ್ಲುವುದಕ್ಕೆ ಒಪ್ಪಿದ. ನನ್ನ ಹತ್ರ ಹೇಳಿದರು, ಹಾಗಿದ್ರೆ ನೀನು ಹೊರಗೆ ಕೆಲಸಕ್ಕೆ ಹೋಗ್ಬೋದು, ಏನು ತೊಂದರೆ ಇಲ್ಲ ಅಂಥೇಳಿ ನನಗೆ ಅವರು ಅನುಮತಿ ಕೊಟ್ಟರು. ಹಾಗೆ ನಾನು ಹಿಂದಿ ಅಧ್ಯಾಪಕನಾಗುವುದಕ್ಕೆ ನಾನು ಬೇರೆ ಬೇರೆ ಕಡೆ ಇಂಟರ್ವ್ಯೂಗೆ ಹೋದೆ. ಎಲ್ಲ ಕಡೆಯಲ್ಲಿಯೂ ಕೂಡ ನಮ್ಮದು ಫೇಲ್ಯೂರ್. ಕಾರಣ ಏನಂದರೆ, ನಾವು ಹೋಗೋದು ಹೇಗೆ ಅಂತ ಹೇಳಿದರೆ, ಅಡ್ವರ್ಟೈಸ್ಮೆಂಟ್ ನೋಡಿ. ಈ ಅಡ್ವರ್ಟೈಸ್ಮೆಂಟ್ ಕೊಡುವುದಲ್ಲಿ ಒಂದು ತಂತ್ರ ಇತ್ತು. ಅವರು ತಮ್ಮ ಪೈಕಿ ಜನವನ್ನೇ ಸೇರಿಸುವುದಾದರೂ ಅವರು ಪೇಪರ್ನಲ್ಲಿ ಅವರು ಪಬ್ಲಿಕೇಶನ್ ಕೊಡಬೇಕಿತ್ತು. ಅವರು ಆ ರೀತಿ ಕೊಡ್ತಾ ಇದ್ರು. ಇದನ್ನು ಸತ್ಯ ಅಂತ ನಂಬಿ ನನ್ನ ಹಾಗಿರುವ ಉದ್ಯೋಗಾಕಾಂಕ್ಷಿಗಳು ಅಲ್ಲಿಗೆ ಹೋಗ್ತಿದ್ರು. ಅವರೊಂದು ಪ್ರಹಸನದ ಹಾಗೆ, ನಾವು ಬೇಡ ಆದರೂ ಒಂದು ನಾಟಕ ಆಡ್ತಾ ಇದ್ರು. ಹಾಗೆ ಮತ್ತೆ ನಾವು ನಿಮಗೆ ತಿಳಿಸ್ತೇವೆ ಅಂತ ಈವರೆಗೂ ತಿಳಿಸಿದ್ದಿಲ್ಲ ನೋಡಿ. ಅಂದರೆ ಇಲ್ಲೊಂದು ಸೈಂಟ್ ಆನ್ಸ್ ಅಂತ ಒಂದು ಶಾಲೆ ಇದೆ. ಆಮೇಲೆ ಇದು ಉಡುಪಿಯಲ್ಲಿ ಒಂದು ಕ್ರಿಶ್ಚಿಯನ್ ಸ್ಕೂಲಿಗೆ ಹೋಗಿದ್ದೇನೆ. ಅದೇ ರೀತಿ ಆಗ ತಾಲೂಕು ಬೋರ್ಡ್ ಅಂತಿತ್ತು, ಕಾರ್ಕಳದ ಒಂದು ತಾಲೂಕು ಬೋರ್ಡ್ ಶಾಲೆಗೆ ಹೋಗಿದ್ದೇನೆ. ಎಲ್ಲ ಕಡೆಯಲ್ಲಿಯೂ ನನ್ನ ಅನುಭವ ನಮಗೆ ಇಲ್ಲ. ಆಗ ನನಗೆ ಅನಿಸ್ತು, ನಾನು ಆಗ ಹೇಳಿದೆಯಲ್ಲ, ಇನ್ನು ಕನ್ನಡಕ್ಕೆ ಅವಕಾಶ. ಹಾಗಾಗಿ ನಾನು ಕನ್ನಡವನ್ನು ಕಲಿಬೇಕು ಅಂತ ನಾನು ತೀರ್ಮಾನ ಮಾಡಿದ್ದು. ಆಗ ತೀರ್ಮಾನ ಮಾಡಿದಾಗ ಎಲ್ಲಿ ಹೋಗುದು ಅಂತ ಯೋಚನೆ. ಇದರ ಮಧ್ಯದಲ್ಲಿ ಏನಾಯಿತು ಅಂದರೆ, ನಾನು ಕೇರಳ PSCಗೆ ಅಪ್ಲೈ ಮಾಡಿದ್ದೆ. ಅಲ್ಲಿ ಒಂದು ಪಾರ್ಟ್ ಟೈಮ್ ಹಿಂದಿ ಪಂಡಿತ್ ಪೋಸ್ಟ್ ಅಂತ ಇತ್ತಾಗ. ನನ್ನಲ್ಲಿ ಯಾರೋ ಹೇಳಿದರು, ನೀವು ಫುಲ್ಲಿ ಕ್ವಾಲಿಫೈಡು, ಈಗ ನಿಮಗೆ ಅಪಾಯಿಂಟ್ಮೆಂಟ್ ಆಯಿತು ಅಂತ ಆದರೆ ನಿಮಗೆ ಬೇಗನೆ ಪ್ರಮೋಷನ್ ಆಗ್ಬೋದು ಅಂತ. ನಮಗೆ ಸಂಗತಿ ಏನು ಗೊತ್ತಿಲ್ಲಲ್ಲ, ಸರ್ಕಾರದ ಈ ಒಂದು ಸಂಗತಿ ಗೊತ್ತಿಲ್ಲದ ಕಾರಣ ನಾನು ಅದಕ್ಕೆ ಅಪ್ಲೈ ಮಾಡಿದೆ. ನಾನು ಬದಿರ್ಕದಲ್ಲಿ ಒಂದು ಗೌರ್ಮೆಂಟು UP ಸ್ಕೂಲು, ಸೀನಿಯರ್ ಬೇಸಿಕ್ ಸ್ಕೂಲು ಅಂತ ಹೇಳ್ತಾರೆ, ಈಗ ಅದು ಹೈಸ್ಕೂಲ್ ಆಗಿದೆ. ಅಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲಿ ಅಪಾಯಿಂಟ್ಮೆಂಟ್ ಆದಾಗ ನನ್ನ ಈ ಕೆಲಸವನ್ನು ಮಾಡ್ತಿದ್ದೆ, ಮನೆಯಲ್ಲಿ ದಿನ ಬಂದು ಕೆಲಸವನ್ನು ಮಾಡ್ತಿದ್ದೆ. ಈಚೆ ನಾನು ಆಲೋಚನೆಯನ್ನು ಮಾಡ್ತಿದ್ದೆ ಏನು ಅಂತ. ಆಗ ನಮಗೆ ಇರುವ ದಾರಿ ಏನು ಅಂತ ಹೇಳಿದ್ರೆ, ನಾನು ಪ್ರೈವೇಟಾಗಿ ಕೂತ್ಕೊಳ್ಬೇಕು. ಮತ್ತು ಕಾಲೇಜಿಗೆ ಹೋಗೋ ಸಂದರ್ಭ ನನಗೆ ಇಲ್ಲ. ಪ್ರೈವೇಟಾಗಿ ಕೂತ್ಕೊಳ್ಬೇಕು ಅಂತ ಆದರೆ ಅಲ್ಲಿ ಪ್ರೈವೇಟಿಗೆ ಅವಕಾಶ ಇಲ್ಲ. ಆವತ್ತಿನ ವ್ಯವಸ್ಥೆ ಏನಿತ್ತು ಅಂದರೆ, PUC ಅಂತ ಇತ್ತಲ್ಲ, ಈ PUCಗೆ ಪ್ರೈವೇಟ್ ಅಪಿಯರೆನ್ಸ್ ಇಲ್ಲವೇ ಇಲ್ಲ. PUC ಆಗದೆ ಡಿಗ್ರಿಗೆ ಬರೆಯುವಾಗಿಲ್ಲ. PUC ಪಾಸ್ ಆದರೆ ಕರ್ನಾಟಕ ಯೂನಿವರ್ಸಿಟಿಯವರು ಡಿಗ್ರಿಗೆ ಅಡ್ಮಿಷನ್ ಕೊಡ್ತಿದ್ರು. ಅಂದರೆ ಅಡ್ಮಿಷನ್ ಕೊಡ್ತಿದ್ರು, ಪ್ರೈವೇಟ್ ಆಗಿ ಬರೆಯಬಹುದಾಗಿತ್ತು. ಆಗ ಕೇರಳದಲ್ಲಿ ಅಧ್ಯಾಪಕರಾಗಿ 3 ವರ್ಷ ಕಂಟಿನ್ಯೂಯಸ್ ಸರ್ವಿಸ್ ಆದವರಿಗೆ ಪ್ರೀ ಯೂನಿವರ್ಸಿಟಿ ಕೋರ್ಸಿಗೆ ಬರೆಯಬಹುದಾಗಿತ್ತು. ಹಾಗಿದ್ರೆ ಅರ್ಥ ಏನು ಅಂದರೆ, ನಾನು ಮತ್ತೆ 3 ವರ್ಷ ಕಾಯಬೇಕು. ನನಗಿದು ಅನ್ನಿಸಲಿಲ್ಲ, ಸರಿಯಾಗಲಿಕ್ಕಿಲ್ಲ ಅಂತ. ನಮ್ಮ ಪ್ರಾಯವೂ ಇದಾಗ್ತಾ ಉಂಟು. ಹಾಗಾಗಿ ನನಗೆ ಇರುವ ದಾರಿ ಕಂಡದ್ದೇನೆಂದರೆ, ಕೇರಳ ಯೂನಿವರ್ಸಿಟಿ ಕನ್ನಡ ವಿದ್ವಾನ್ ಕೋರ್ಸನ್ನು ಕಂಡಕ್ಟ್ ಮಾಡ್ತಾ ಇತ್ತು. ನೀರ್ಚಾಲಿನಲ್ಲಿ ರೆಗ್ಯುಲರ್ ಆಗಿ ಅದಕ್ಕೆ ಕ್ಲಾಸ್ ಇತ್ತು. ಅದಕ್ಕೆ ಪ್ರೈವೇಟ್ ಅಪಿಯರೆನ್ಸ್ ಉಂಟು ಅಂತೇಳಿ ಅದರ ಸಿಲೆಬಸ್ಸನ್ನೆಲ್ಲ ನೋಡಿ, ಅದನ್ನು ಪುಸ್ತಕಗಳನ್ನೆಲ್ಲ ತರಿಸಿ ಅದು 1 ವರ್ಷ ಕಾಲ ವಿದ್ವಾನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ತಯಾರು ಮಾಡಿದೆ. ಅರ್ಜಿ ಫಾರ್ಮ್ ತುಂಬಿಸುವ ಹೊತ್ತಿಗೆ ಆಗುವಾಗ ಅಲ್ಲಿ ಒಂದು ಕಂಡೀಷನು ಗೊತ್ತಾಯಿತು. ಈ ವಿದ್ವಾನ್ ಕೋರ್ಸಿಗೆ ಹೋಗುವವರು SSLCಯಲ್ಲಿ ಕನ್ನಡವು ಒಂದು ಸಬ್ಜೆಕ್ಟು
ಆಫ್ ಸ್ಟಡಿ ಆಗಿರಬೇಕು. ನನಗೆ ಕನ್ನಡ ಇಲ್ಲವೇ ಇಲ್ಲ. ಹಾಗಾಗಿ ಏನಾಯಿತು ಅಂತ ಹೇಳಿದರೆ ಇದು ನನಗೆ ಎಲಿಜಿಬಿಲಿಟಿ ಇಲ್ಲ. ಅಲ್ಲಿಯೂ ನಾನು ಸೋತೋದೆ. ಆದರೂ ನಾನು ವಿರಮಿಸಲಿಲ್ಲ. ಆಗ ಈ ಮಂಗಳೂರಿನಲ್ಲಿ ಒಂದು ಮ್ಯಾಂಗ್ಳೂರು ಟ್ಯುಟೋರಿಯಲ್ ಕಾಲೇಜ್ ಅಂತ ಒಂದು ಕಾಲೇಜ್ ಇತ್ತು. ಫೆಲಿಕ್ಸ್ ಫೈ ಬಜಾರ್ ಅಂತ ಇದೆ ಒಂದು ಜಾಗ, ಹಂಪನಕಟ್ಟೆ ಚೂರ ಆಚೆ. ಅಲ್ಲಿ ಅವರು ಏನು ಮಾಡ್ತಾಯಿದ್ರು ಅಂದರೆ, ಮಧ್ಯಪ್ರದೇಶದ ಒಂದು ಹೈಯರ್ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಆಫ್ ಹೈಯರ್ ಸೆಕೆಂಡರಿ ಎಜುಕೇಷನ್, ಅವರು ಪ್ರೈವೇಟ್ ಅಪಿಯರೆನ್ಸ್ ಬಿಡ್ತಿದ್ರು, ಇಂಟರ್ಮೀಡಿಯೇಟ್ ಆರ್ಟ್ಸ್. ಅದಕ್ಕೆ ಇವರು ಕೋಚಿಂಗ್ ಕೊಡ್ತಾಯಿದ್ರು. ಇದು ನವಭಾರತ ಪತ್ರಿಕೆಯಲ್ಲಿ ನಾನು ನೋಡಿದೆ. ನಾನು ನೋಡಿ ನೇರವಾಗಿ ಅಲ್ಲಿ ಬಂದೆ. ನನಗೆ ನಿಮ್ಮ ಕ್ಲಾಸಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ನಮ್ಮದು ಅಪಿಯರೆನ್ಸ್ ಎಲ್ಲ ಪ್ರೈವೇಟು, ನೀವು ಅನುಕೂಲ ಮಾಡಿ ಕೊಡ್ತೀರೋ ಹೇಗೆ? ನಿಗದಿತ ಫೀಸು ನೀವು ಕಟ್ಟಿದರೆ ನೀವು ಬರಬೇಕು ಇಲ್ಲ ಅಂಥೇಳಿ ನಾನು ಅವರಿಗೆ ಫೀಸನ್ನು ಕಟ್ಟಿ, ಸುಮಾರು 100 ಜನ ವಿದ್ಯಾರ್ಥಿಗಳಿದ್ದರು ಆ ಕಾಲಕ್ಕೆ ಅಲ್ಲಿ. ಎಲ್ಲರೂ ಒಂದಾಗಿ ಅವರು ಮಧ್ಯಪ್ರದೇಶದ ಭೋಪಾಲದಲ್ಲಿ ಎಕ್ಸಾಮಿನೇಷನ್, ಅಲ್ಲಿಗೆ ಹೋಗಿ ಬರುವ ಎಲ್ಲ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ರು. ನಾವು ಭೋಪಾಲದಲ್ಲಿ ಹೋಗಿ ಅದರ ಎಕ್ಸಾಮಿನೇಷನ್ ಬರೆದು, ನಾನು 65ರಲ್ಲಿ ನಾನು ಮಧ್ಯಪ್ರದೇಶದ ಹೈಯರ್ ಸೆಕೆಂಡರಿ ಎಜುಕೇಷನ್ ಬೋರ್ಡಿನ ಇಂಟರ್ಮೀಡಿಯೇಟ್ ಪರೀಕ್ಷೆಯನ್ನು ನಾನು ಪಾಸ್ ಆದೆ. ಅಲ್ಲಿಗೆ ಒಂದು ಹಂತ ಮುಗಿಯಿತು. ಇನ್ನು ನನಗೆ ದಾರಿ ಸುಗಮ ಆಯಿತು. ಎಂತಂದ್ರೆ ನನಗಿನ್ನು ಕರ್ನಾಟಕ ಯೂನಿವರ್ಸಿಟಿಯ ಸೆಕೆಂಡ್ ಇಯರ್ ಡಿಗ್ರಿಗೆ ನನಗೆ ಡೈರೆಕ್ಟಾಗಿ ಕೂತ್ಕೊಳ್ಬೋದು, ಆ ಒಂದು ಫೆಸಿಲಿಟಿ ಇತ್ತು. ಅದನ್ನೆಲ್ಲ ಅವರು ಮೊದಲೇ ಅವರ ಬ್ರೋಷರ್ನಲ್ಲಿ ಹೇಳಿದ್ದಾರೆ, ನೋಡಿ ಹೀಗೆ ಮಾಡಿದರೆ ನಿಮಗೆ ಹೀಗೆ ಆಗ್ತದೆ ಅಂತ. ಸರಿ ಅಂತೇಳಿ ನಾನು ಮತ್ತೆ ಅಷ್ಟಾಗುವಾಗ ಅಲ್ಲಿ ಒಂದು ತೊಂದರೆ ಆಯಿತು. ಏನಂತ ಹೇಳಿದರೆ, ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಕೂತುಕೊಳ್ಬೇಕಿದ್ರೆ ಅವರು ಕರ್ನಾಟಕದ ಪ್ರಜೆಗಳಾಗಿರಬೇಕು. ನಾನು ಕೇರಳದ ಪ್ರಜೆ, ನಾನೆಂತ ಮಾಡೋದು? ಮತ್ತು ನಾನೇ ಕೆಲವರೆಲ್ಲ ಸುಳ್ಳು ಮಾಡಿದ್ದು ಉಂಟು, ಇಲ್ಲ ಅಂತಲ್ಲ. ನನಗೆ ಅನ್ನಿಸಿತು ಎಲ್ಲೋ ನಮ್ಮದು ನಾಳೆ ಫೈಂಡ್ ಔಟ್ ಆಯಿತು ಅಂತ ಆದರೆ ನಮಗೆ ಮಾಡಿದೆಲ್ಲ ವೇಸ್ಟ್ ಆಯ್ತಲ್ಲ. ಅದಲ್ಲ, ಹಾಗಿದ್ರೆ ನಾನು ಆಲೋಚನೆ ಮಾಡಿದೆ, ನಾನು ಕರ್ನಾಟಕದಲ್ಲಿಯೇ ನೀವು ಅಪಾಯಿಂಟ್ಮೆಂಟ್ ಅಂತ ತಗೊಳ್ಬೇಕು ಅಂತ. ಹಾಗೆ ನಾನು ಇಲ್ಲಿ ಡಿಸ್ಟ್ರಿಕ್ಟ್ ಬೋರ್ಡ್, ಅವರು ಆಗ ಡಿಸ್ಟ್ರಿಕ್ಟ್ ಬೋರ್ಡ್ ಶಾಲೆಗಳಿದ್ವು ಇಲ್ಲಿ, ಒಂದು ಶಾಲೆಯಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಯಿತು. ಅದೆಲ್ಲಿ ಅಂದರೆ ಕನಕಮಜಲು ಎನ್ನುವ ಜಾಗೆ, ಜಾಲಸೂರಿನ ಹತ್ರ. ಫುಲ್ ಟೈಮ್ ನಾನು ಅಲ್ಲಿ ಏನು ಮಾಡಬೇಕಾಗಿತ್ತು ಅಂದರೆ ಹಿಂದಿಯನ್ನು ಕಲಿಸಬೇಕಾಗಿತ್ತು, ಜೊತೆಯಲ್ಲಿ ಒಬ್ಬ ಸೆಕೆಂಡರಿ ಗ್ರೇಡ್ ಟ್ರೈನ್ಡ್ ಟೀಚರ್ ಮಾಡುವ ಕೆಲಸವನ್ನೇ ನಾನು ಮಾಡಬೇಕಾಗಿತ್ತು, ಒಂದು ಕ್ಲಾಸ್ ಟೀಚರ್ ಆಗಿ. ಆಯಿತು ಅಂತ ನಾನು ಅಲ್ಲಿ ಹೋಗಿ ಜಾಯ್ನ್ ಆದೆ. ಇದಕ್ಕೆ ರಿಸೈನ್ ಮಾಡಿದೆ, ಯಾಕಂದರೆ ನನಗೆ ದಾರಿ ಇಲ್ಲಲ್ಲ, ಅಲ್ಲಿ ತಪ್ಪು ದಾರಿಯಲ್ಲಿ ಹೋಗುವುದು ಬೇಡ ಅಂಥೇಳಿ ನಾನು ಅಲ್ಲಿ ಸೇರಿದ 2 ವಾರಗಳಲ್ಲಿ ನನಗೆ ಒಬ್ಬರ ಸಹಾಯದಿಂದ ವಿರಾಜಪೇಟೆಯಲ್ಲಿ ಸೈಂಟ್ ಆನ್ಸ್ ಸ್ಕೂಲ್ ಅಂತ ಒಂದು ಚರ್ಚ್ ಸ್ಕೂಲ್ ಅಂತ ಹೇಳ್ತಾರೆ, ಅಲ್ಲಿ ಒಂದು ವೇಕೆನ್ಸಿ ಇದೆ, ಅಲ್ಲಿಗೆ ಜನ ಇಲ್ಲ ಅಂತ ಒಂದು ವರ್ತಮಾನ ಬೇರೆಯವರ ಮೂಲಕ ಗೊತ್ತಾಯಿತು. ನಾನು ಸೀದಾ ಹೋಗುವಾಗ ಅಲ್ಲಿ ಆಗ ಕರ್ನಾಟಕದಲ್ಲಿ ಹಿಂದಿ ಕಮ್ ಕನ್ನಡ ಪಂಡಿತ್ ಅಂತ ಒಂದು ಪೋಸ್ಟ್ ಇತ್ತು. ಇವು ಯಾವುದಾದ್ರು ಒಂದರಲ್ಲಿ ಫುಲ್ಲಿ ಕ್ವಾಲಿಫೈಡ್ ಆದರೆ ಮತ್ತೊಂದನ್ನು ಅವರು ಮಾಡ್ಬೋದು. ಹಾಗಾಗಿ ನನಗೆ ಈ ವಿಷಯವನ್ನು ತಿಳಿಸಿದವರು ನನ್ನ ಹತ್ರ ಹೇಳಿದರು, ನೀವು ಸಂಸ್ಕೃತ ವ್ಯಾಕರಣ ಎಲ್ಲ ಕಲ್ತಿದ್ದೀರಿ, ಕನ್ನಡ ಕ್ಲಾಸ್ನಲ್ಲಿ ಕಲಿಯಿಲ್ಲ ಅಂತಾದರೂ ನಿಮಗೆ ಕನ್ನಡ ಬರುತ್ತಲ್ಲ, ನೀವು ಕನ್ನಡ ಕಲಿಸಲಿಕ್ಕೆ ಸಾಧ್ಯ ಉಂಟು ಅಂತ ನೀವು ಆದರೆ ನಿಮಗೆ ಆಗಬಹುದು, ಏನು ತೊಂದರೆ ಇಲ್ಲ. ಇಲ್ಲಿ ಸಹಾಯ ಮಾಡಲಿಕ್ಕೆ ಅಲ್ಲಿರುವ 2-3 ಶಾಲೆಗಳಲ್ಲಿ ಕನ್ನಡ ಪಂಡಿತರಾಗಿದ್ದವರು ನಮ್ಮ ಊರವರೇ, ದಕ್ಷಿಣ ಕನ್ನಡ ಜಿಲ್ಲೆಯವರೇ. ಹಾಗಾಗಿ ಮಾಡ್ಬೋದು ಅಂತ ಹೇಳಿದರು. ನನಗೂ ಆಗಬೇಕಲ್ಲ ಅಂಥೇಳಿ ನಾನು ಹೋದೆ. ಅವರು ನನ್ನನ್ನು ನೋಡಿ ಸರಿ ನೀವು ಬನ್ನಿ ಅಂತ ಹೇಳಿದರು. ಅಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆರ್ಡ್ರು ಕೊಟ್ಟರು. ಇದು 2 ವಾರ ಆಗಿತ್ತಷ್ಟೇ ನಾನು ಕನಕಮಜಲು ಶಾಲೆಯಲ್ಲಿ ಸೇರಿ. ಅಲ್ಲಿ ಬಂದು ನಾನು ಅಲ್ಲಿ ಹೆಡ್ ಮಾಸ್ಟರ್ ಹತ್ರ ಹೇಳಿದೆ. ಅವರು ಹೇಳಿದ್ರು, ನಿಮಗೆ ಕ್ವಾಲಿಫಿಕೇಷನ್ ಉಂಟು, ಯಾಕೆ ನೀವು ಇಲ್ಲಿ ಕಷ್ಟಪಡ್ತೀವಿ, ನೀವು ಹೋಗಿ, ಯಾಕಂದ್ರೆ ಸರ್ಕಾರಿ ಶಾಲೆ ಅಲ್ವಾ, ಅವರಿಗೆ ತೊಂದರೆ ಏನಿಲ್ಲ, ಅವ್ರು ಇನ್ನೊಬ್ಬರು ಸಿಗ್ತಾರೆ ಅಂತ ಅವರು ನನ್ನನ್ನು ಫ್ರೀಯಾಗಿ ಹೋಗಲಿಕ್ಕೆ ಬಿಟ್ಟರು. ಒಂದು 10-14 ದಿನ ನಾನು ಕೆಲಸ ಮಾಡಿದ್ದಕ್ಕೆ ಆ ತಿಂಗಳು ಮುಗಿಯುವಾಗ ಸಂಬಳವೂ ಕಳಿಸಿದರು. ಹಾಗೆ ನಾನು ಅಲ್ಲಿ ಹೋಗಿ ಸೇರಿ ಅಲ್ಲಿ 2 ವರ್ಷ ಇದ್ದಾಗ ನಾನು ಕನ್ನಡ ಅಧ್ಯಾಪಕನಾಗಿಯೂ ಇದ್ದೆ, ಹಿಂದಿಯೂ ಕಲಿಸ್ತಾ ಇದ್ದೆ, ಜೊತೆಯಲ್ಲಿ ಕರ್ನಾಟಕ ಯೂನಿವರ್ಸಿಟಿಯ ಸೆಕೆಂಡ್ ಇಯರ್ BA ಮತ್ತು ಥರ್ಡ್ ಇಯರ್ BAಯನ್ನು 66 ಮತ್ತು 67 ಈ 2 ವರ್ಷಗಳಲ್ಲಿ ನಾನು BAಯನ್ನು ಪಾಸ್ ಮಾಡಿದೆ. ಆಗ ಏನಾಯಿತು ಅಂತ ಹೇಳಿ ನನ್ನ ಫ್ರೆಂಡ್ಸ್ ಇದ್ದರು, ಅವರು ಹೇಳಿದ್ರು ನೀವು ಯಾಕೆ MA ಮಾಡಬಾರ್ದು, ನಾವು ವಿಚಾರಿಸ್ತೇವೆ ಅಂತೇಳಿ ಅವರು ವಿಚಾರಿಸಿದಾಗ ಮೈಸೂರು ಮತ್ತು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಆಗ MA ಇತ್ತು. ಮಂಗಳೂರು ಇನ್ನೂ ಆರಂಭ ಆಗಿರಲಿಲ್ಲ, ಕುವೆಂಪು ಆರಂಭ ಆಗಿರಲಿಲ್ಲ. ಆಗ ಇದ್ದದ್ದು ಮುಖ್ಯವಾಗಿ 3 ಯೂನಿವರ್ಸಿಟಿ, ಒಂದು ಕರ್ನಾಟಕ ಯೂನಿವರ್ಸಿಟಿ, ಒಂದು ಬೆಂಗಳೂರು ಯೂನಿವರ್ಸಿಟಿ, ಒಂದು ಮೈಸೂರು ಯೂನಿವರ್ಸಿಟಿ. ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಅಡ್ಮಿಷನ್ ಕ್ಲೋಸ್ ಆಗಿತ್ತು, ಯಾಕೆಂದರೆ ಇವರ ರಿಸಲ್ಟ್ ಬರುವಾಗ ಲೇಟು, ಕರ್ನಾಟಕ ಯೂನಿವರ್ಸಿಟಿಯ ರಿಸಲ್ಟ್ ಬರುವಾಗ ಲೇಟ್ ಆದ್ದರಿಂದ ಅಲ್ಲಿ ಹೋಯಿತು. ಇನ್ನು ನನಗೆ ಇರುವಂತಹ ದಾರಿ ಅಂದರೆ ಕರ್ನಾಟಕ ಯೂನಿವರ್ಸಿಟಿ. ಹಾಗೆ ಅಲ್ಲಿ ಒಬ್ಬರು ನಮ್ಮ ಊರವರು ಇದ್ದಾರೆ ಅಂತ ಬೇರೆಯವರೆಲ್ಲ ಮಾತಾಡುವಾಗ ಗೊತ್ತಾಯಿತು. ನಾನು ಅವರಿಗೆ ಪತ್ರ ಬರೆದೆ. ಅವರು ಡಾಕ್ಟರ್ R.C. ಹಿರೇಮಠ ಎನ್ನುವರಾಗ HOD, ಅವರು ಆಗ ಅಲ್ಲಿ ವೇಕೆನ್ಸಿ ಇತ್ತು, ನಾವು ಇಲ್ಲಿ ಅಡ್ಮಿಷನ್ ಕೊಡುವ ಅಂತ ಹೇಳಿದ್ರು. ಅವರು ಟೆಲಿಗ್ರಾಮ್ ಕಳಿಸಿದರು. ನಾನು ಆಮೇಲೆ ಹೋದೆ, ಅಡ್ಮಿಷನ್ ಆಯಿತು. ಇಲ್ಲಿ ನಾನು ಪಾಪ ಅವರಿಗೆ ತುಂಬ ಬೇಜಾರಾಗಿದೆ, ಆದರೆ ನನಗೆ ನನ್ನ ಹೈಯರ್ ಎಜುಕೇಷನ್ ನನಗೆ ಅದು ಅಷ್ಟೇ ಮುಖ್ಯ ಆಗಿತ್ತು. ನಾನು ರಿಸೈನ್ ಮಾಡಿ ಹೋಗಿ ನಾನಲ್ಲಿ
67ರಿಂದ 69 ಈ 2 ವರ್ಷಗಳ ಕಾಲ ನಾನಲ್ಲಿ ಕನ್ನಡ MA ವಿದ್ಯಾರ್ಥಿ ಆದ. ಈಗ ಧಾರವಾಡದಲ್ಲಿ ನೀವು 2 ವರ್ಷ ಅಲ್ಲಿ ಹೇಗೆ ನಿಮ್ಮ ಆಗ ನಾನು ಹಾಸ್ಟೆಲ್ನಲ್ಲಿದ್ದೆ. ನನಗೆ ಮನೆಯಿಂದ ಸಪೋರ್ಟ್ ಇತ್ತು. ಆರ್ಥಿಕವಾಗಿ ನನಗೇನು ಏನು ತೊಂದರೆ ಇಲ್ಲ. ಆ ಕಾಲಕ್ಕೆ ತಂದೆಯವರು ಸಪೋರ್ಟ್ ಮಾಡ್ತಾ ಇದ್ರು. 2 ವರ್ಷ ನೀವು 2 ವರ್ಷ ನಾನು ಹಾಸ್ಟೆಲ್ನಲ್ಲಿ ಇದ್ದು ಕಲಿತೆ ಮತ್ತು ಉಳಿದ ವಿದ್ಯಾರ್ಥಿಗಳಿಗಿಂತ ನಾನು ಭಿನ್ನನಾಗಿದ್ದೆ. ಯಾಕಂದ್ರೆ ನಾನು ಕಷ್ಟಪಟ್ಟು ಇದನ್ನು ಹೇಗಾದರೂ ಸಾಧಿಸಬೇಕು ಅಂತ ಬಂದವ. ಹಾಗಾದಾಗ ನಾನು ರೆಗ್ಯುಲರ್ ಆಗಿ ನಾನು ಸ್ಟಡಿ ಮಾಡಿದೆ. ಆಮೇಲೆ ನಾನು ಅಧ್ಯಾಪಕರಿಗೂ ತುಂಬ ನನ್ನ ಮೇಲೆ ಒಬ್ಬ ಚೆನ್ನಾಗಿ ಸ್ಟಡಿ ಮಾಡ್ತಾನೆ ಎಂಬುದು ಅವರಿಗೆ ಸಂತೋಷದ ವಿಷಯ ಆಗಿತ್ತು. ಆಮೇಲೆ MA ರಿಸಲ್ಟ್ ಬರುವಾಗ ನಾನು ಫಸ್ಟ್ ರ್ಯಾಂಕ್ ಮತ್ತು ಗೋಲ್ಡ್ ಮೆಡಲಿಗೆ ನಾನು ತಯಾರಾಗಿದ್ದೆ. ಸರಿ. ನಿಮಗೆ ಅಲ್ಲಿ ಅಧ್ಯಾಪಕರು ಯಾರು? ಅಲ್ಲಿ ಇವರು RC ಹಿರೇಮಠ್, MS ಸುಂಕಾಪುರ, SM ವೃಷಭೇಂದ್ರ ಸ್ವಾಮಿ, ಆಮೇಲೆ MM ಕಲಬುರ್ಗಿ, ಇವರೆಲ್ಲ ಅತಿರಥ ಮಹಾರಥರು. JS ಕುಳ್ಳಿ, BS ಕುಲಕರ್ಣಿ, ಇವರೆಲ್ಲ ನಮ್ಮ ಅಧ್ಯಾಪಕರು. ಇಷ್ಟಾಗುವಾಗ ಇನ್ನೂ ಕೂಡ ಏನಾದರೂ ಕಲಿಬೇಕು ಅಂತ ಅಲ್ಲ, ಅಂದರೆ ಆಗ ನಾನು ಕ್ಯಾಂಪಸ್ಸಿಂದ ಹೊರಟು ಬರುವಾಗ RC ಹಿರೇಮಠ ನಮ್ಮ ಹೆಡ್ ಹೇಳಿದರು, ಏನು ಭಟ್ರೆ ನೀವು ರಿಸರ್ಚ್ ಮಾಡ್ತೀರೋ ಹೇಗೆ? ಅಂದರೆ ನಾನು ಟಾಪರ್ ಅಂತ ಅವ್ರಿಗೆ ಗೊತ್ತುಂಟಲ್ಲ, ಇನ್ನೂ ರಿಸಲ್ಟ್ ಬರಲಿಲ್ಲ, ಅವ್ರು ಕೇಳಿದ್ರು. ಹಾಗಾಗಿ ರಿಸರ್ಚ್ ನೀವು ಮಾಡ್ತೀರಿ ಅಂತ ಆದರೆ ನಿಮಗೆ ಇಲ್ಲಿ ನಾವು ಅಡ್ಮಿಷನ್ ಕೊಡುವ, ಮಾಡಿ 1-2-3 ವರ್ಷ ರಿಸರ್ಚು ಅಂತ ಹೇಳಿದರು. ಆಗಲೇ ನನಗೆ ನಾನು ಉಳಿದ ವಿದ್ಯಾರ್ಥಿಗಳಿಂದ 3 ವರ್ಷ ನಾನು ದೊಡ್ಡವ. ನನಗೆ ಅನ್ನಿಸಿತು ನಾನು ಉದ್ಯೋಗಕ್ಕೆ ಹೋಗುವುದೇ ಒಳ್ಳೆಯದು ಅಂತ. ಮತ್ತು ಆಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಕಾಲೇಜುಗಳಲ್ಲಿ ಅವಕಾಶ ಇತ್ತು. ನಾನು ಆಗ ಹೇಳಿದೆಲ್ಲ ಹೊಸ ಕಾಲೇಜುಗಳು ಬಂದವು. ಹೊಸ ಕಾಲೇಜುಗಳು ಬರುವಾಗ ಅದಕ್ಕೆ ಬೇಕಾದಂಥ ಕನ್ನಡ ಲೆಕ್ಚರ್ಸ್ ಇಲ್ಲ. ಅಂತಹ ಸ್ಥಿತಿ ಇಲ್ಲಿತ್ತು. ನಾನು ಎಲ್ಲಿ ಹಿಂದಿ ಪಂಡಿತ ಆಗುವುದಕ್ಕೆ ಹೋಗಿ ಮೋಸಕ್ಕೆ ಒಳಗಾಗಿದ್ದೇನೋ ಅದಕ್ಕೆ ತೀರ ವ್ಯತಿರಿಕ್ತವಾದ ಚಿತ್ರ ಅದರಲ್ಲಿತ್ತು. ಹಾಗಾಗಿ ನಾನು ಮೂಲ್ಕಿ ಕಾಲೇಜಿನಲ್ಲಿ ಒಂದು ವೇಕೆನ್ಸಿ ಇತ್ತು, ಸೈಂಟ್ ಫಿಲೋಮಿನಾ ಕಾಲೇಜಲ್ಲಿ ಒಂದು ವೇಕೆನ್ಸಿ ಇತ್ತು. ಅಲ್ಲೆಲ್ಲಿವರು ನನಗೆ ಅವರು ಎಲ್ಲ ಅಡ್ರೆಸ್ ತಗೊಳ್ತಿದ್ರು ಆ ಕಾಲಕ್ಕೆ ಎಲ್ಲೆಲ್ಲಿದ್ದಾರೆ ಅಂತೇಳಿ. ನನಗೇನಾಗಿತ್ತು ಅಂದರೆ ನಾನು ಫೈನಲ್ ಎಕ್ಸಾಮಿನೇಷನ್ ಬರೆಯುವಾಗ ಒಬ್ಬರು ಸೀತಾರಾಮಾಚಾರ್ಯ ಹೊಸಬಿಟ್ಟು ಅಂತ ಒಬ್ಬರು ಲೇಖಕರಿದ್ದರು. ಅವರು ಗೋವಿಂದಾಸ್ ಕಾಲೇಜಿನ ಪ್ರೊಫೆಸರ್ ಆಗಿದ್ದರು. ಅವರು ಬಂದಿದ್ರು ಅಲ್ಲಿಗೆ. ಅವರು ಬಂದಾಗ ಅವರಲ್ಲೂ ಹೇಳಿದ್ದಾರಂತೆ, ಯಾರಾದರೂ ನಮಗೆ ಸಿಕ್ಕೋರಿದ್ರು ನೋಡಿಕೊಳ್ಬೇಕು ಅಂತ. ಅವರು ನನ್ನ ಹತ್ರ ಬಂದು ಹೇಳಿದರು, ನೀವು ಹೇಗೂ ಈ ವರ್ಷ ಕಳೆದು ಕೆಲಸಕ್ಕೆ ಹೋಗ್ತೀರಲ್ಲ, ನೀನು ನಮ್ಮಲ್ಲಿಗೆ ಬರ್ತೀರಾ ಹೇಗೆ ಅಂತ ಹೇಳಿದರು. ಬರ್ತೇನೆ ಅಂತ ಹೇಳಿದೆ. ಯಾಕೆ ಹೇಳಿದೆ ಅಂದರೆ ನನಗಿರೋ ಒಂದು ಅಟ್ರಾಕ್ಷನ್ ಏನು ಅಂದರೆ ಈ ಕನ್ನಡ ಮೇನ್ ಆಗಿ ಕಲಿಸುವಂತಹ ಕಾಲೇಜುಗಳು ಆ ಕಾಲಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲವೇ ಇಲ್ಲ ಎನ್ನುವ ಹಾಗೆ. ಆದರೆ ಗೋವಿಂದಾಸ್ ಕಾಲೇಜಲ್ಲಿ ಕನ್ನಡ ಮೇನ್ ಸಬ್ಜೆಕ್ಟ್ ಇತ್ತು. ಮೇನ್ ಸಬ್ಜೆಕ್ಟ್ ಇದ್ದರೆ ನಮಗೆ ಹೆಚ್ಚು ಹೇಳಲಿಕ್ಕೆ ಅವಕಾಶ, ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ನಮಗೆ ಹೆಚ್ಚು ಬೇಕಾಗಿ ಬರುವುದಿಲ್ಲ. ಹಾಗಾಗಿ ನನಗೆ ಅದು ಒಂದು ಅಟ್ರಾಕ್ಷನ್ ಆಯಿತು. ಬರ್ತೇನೆ ಅಂತ ಹೇಳಿದೆ. ರಿಸಲ್ಟ್ ಬಂದ ಕೂಡಲೇ ನನಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. ಅಲ್ಲಿ 1.5 ವರ್ಷ ಕಾಲ ನಾನಿದ್ದೆ. ಆ ಅಪಾಯಿಂಟ್ಮೆಂಟ್ ಆಗುವ ಆ ಹೊತ್ತಿಗೆ ಕಾಸರಗೋಡು ಗೌರ್ಮೆಂಟ್ ಕಾಲೇಜಿನಲ್ಲಿ ಕನ್ನಡ MA ಬರ್ತದೆ ಅಂತ ಪ್ರಚಾರ ಆಗಿತ್ತು. ಅಪಾಯಿಂಟ್ಮೆಂಟ್ ಆಗುವ ಕಾಲಕ್ಕೆ ಅವರಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳಿದೆ, ನನಗೆ ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ಏನಾದರೂ ಸೀಟಿಗೆ ಸಿಕ್ಕುವ ಸಾಧ್ಯತೆ ಉಂಟು ಅಂತಾದರೆ ನಾನು ಅಲ್ಲಿ ಹೋಗ್ತೇನೆ. ಆ ಕಾಲಕ್ಕೆ ನೀವು ನನ್ನನ್ನು ಬಿಡಬೇಕು ಅಂತ. ಓಕೆ ಅಂತ ಹೇಳಿದೆ. ಹಾಗೆ ಅಲ್ಲಿ 1.5 ವರ್ಷ ಇದ್ದಾಗ ನನ್ನ PSC ಕ್ವಾಲಿಫರ್ ಆಯಿತು, ಸಿಲೆಕ್ಷನ್ ಆದ, ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು. ಆಮೇಲೆ ನಾನು 70ನೇ ಇಸವಿಯಲ್ಲಿ ನಾನು ಕಾಸರಗೋಡು ಸರ್ಕಾರಿ ಕಾಲೇಜಿಗೆ ಬಂದೆ. ಕಾಸರಗೋಡು ಸರ್ಕಾರಿ ಕಾಲೇಜಲ್ಲಿ MA ಅದು ಮೊದಲ ಬ್ಯಾಚ್? ಹೌದು, ಮೊದಲ ಬ್ಯಾಚು. ಅಂದರೆ ನಾನು ಬರುವ ಹೊತ್ತಿಗೆ ಹೊಸ ಪೋಸ್ಟ್ಗಳು ಬರಬೇಕಿದ್ರೆ 1 ವರ್ಷ ಕಳೀತದೆ. ಹಾಗಾಗಿ ಸೆಕೆಂಡ್ ಇಯರ್ನಲ್ಲಿ ಇದ್ದಾಗಲೇ ಹೊಸ ಪೋಸ್ಟ್ಗಳು ಕ್ರಿಯೇಟ್ ಆದ್ದು. ಫಸ್ಟ್ ಬ್ಯಾಚಿನ ವಿದ್ಯಾರ್ಥಿಗಳು ಸೆಕೆಂಡ್ ಇಯರ್ನಲ್ಲಿ ಇದ್ದರು. ಈಗ ನಿಮ್ಮ ಜೊತೆ ಯಾರು ಅಲ್ಲಿ ಪ್ರಾಧ್ಯಾಪಕರಾಗಿ ಸೇರಿದವರು? ಅಲ್ಲಿ ಆಗ ಆ ಬ್ಯಾಚಿನಲ್ಲಿ ನಾನು ಒಬ್ಬನೇ ಸೇರಿದ್ದು. ನನಗಿಂತ ಮೊದಲು ಡಾಕ್ಟರ್ BK ತಿಮ್ಮಪ್ಪ ಅಂತ ಹೇಳಿದ್ರು, ಹಾಸನದವರು. ಪ್ರೊಫೆಸರ್ ಸುಬ್ರಾಯ ಭಟ್ ಅಂತ ಇದ್ರು, ಅವರು HOD. ಡಿಪಾರ್ಟ್ಮೆಂಟ್ ಆರಂಭವಾದದ್ದು ಏಕವ್ಯಕ್ತಿಯಿಂದ ಅದು. ಮತ್ತೆ ಅಲ್ಲಿ ಡಿಗ್ರಿಯಲ್ಲಿ ಕನ್ನಡ ಬಂತು, ಆಮೇಲೆ PG ಬಂತು. ಆಗ ಅವರು ಸರಿಯಾಗಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆದರು, ಪ್ರೊಫೆಸರ್ ಆದರು. ಹಾಗೆ ಅವರು ತುಂಬ ಆಸಕ್ತಿಯನ್ನು ವಹಿಸ್ತಾ ಇದ್ದರು. ಆಸಕ್ತಿ ಇರುವವರನ್ನು ಕಂಡ್ರೆ ಅವರಿಗೆ ತುಂಬ ಪ್ರೀತಿ ಇತ್ತು. ಹಾಗಾಗಿ ನಾನು ನೇರವಾಗಿ ಹೌದು. ಈಗ ಕಾಸರಗೋಡಿನ ಪರಿಸರದಿಂದ ಬಂದವರು ನೀವು ಕಾಸರಗೋಡಿನಲ್ಲಿ MAಗೆ ಒಬ್ಬರು ಅಧ್ಯಾಪಕರಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಈಗ ಅಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಒಂದು ಹಂತಕ್ಕೆ ಬಂದಿದೆ, ಆದರೆ ಮುಂದಕ್ಕೆ ಏನಾದರೂ ಕೂಡ ಮಾಡುವ ಅಂತ ಅನ್ನಿಸ್ತಾ ಇತ್ತು. ನಾನು ಮತ್ತೆ ಹೇಳಿದೆಲ್ಲ, ನಾನು ಬರುವ ಕಾಲಕ್ಕೆ ನಮ್ಮ ಪ್ರೊಫೆಸರ್ ಕೇಳಿದ್ದಾರೆ, ನೀವು PhD ಮಾಡಲಿಕ್ಕೆ ಬರ್ತೀರೋ ಅಂತ. PhDಯನ್ನು ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಅದನ್ನು ಪ್ರೈವೇಟಾಗಿ ಮಾಡಲಿಕ್ಕೆ ಆಗ್ತದೆ, ಪಾರ್ಟ್ ಟೈಮ್ ರಿಸರ್ಚ್ ಅಂತ ಅದನ್ನು ಹೇಳ್ತಾರೆ. ಹಾಗಾಗಿ ಪಾರ್ಟ್ ಟೈಮ್ ರಿಸರ್ಚಿಗೆ ಎಲ್ಲಿಯಾರು ಜಾಗ ಉಂಟು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಆಗ ನಮಗೆ ರಿಸರ್ಚ್ ಗೈಡ್ಗಳು ಯಾರೂ ಇಲ್ಲ. ಆಗ ನಡೀತಾ ಇದ್ದದ್ದು ಯೂನಿವರ್ಸಿಟಿಯಲ್ಲಿ ಮಾತ್ರ.
ಹಾಗಾಗಿ ಅದೇನು ಅಂದರೆ ಒಂದು ಮೈಸೂರು ಇಲ್ವೇ ಬೆಂಗಳೂರು ಇಲ್ವೇ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಇಲ್ಲಿಗೆ ಹೋಗಬೇಕಲ್ಲದೆ ರಿಸರ್ಚ್ ಸೆಂಟರ್ಗಳು ಅಂತ ಇಲ್ಲ. ಹಾಗಾಗಿ ನೋಡೋ ಎಲ್ಲಿಯಾದರೂ ಅವಕಾಶ ಸಿಗ್ತಾವಂತಾನೆ ಇದರಡಿಯಲ್ಲಿ. ನನಗೆ ಮದುವೆ ಆಯಿತು, ಮಕ್ಕಳಾಯಿತು ಅಂತ ಹೇಳಿದಾಗೆ ನಮ್ಮ ಕುಟುಂಬವು ಅಲ್ಲಿ ಬೆಳೆಯಿತು. ಹಾಗಾಗಿ 76ರ ಹೊತ್ತಿಗೆ ನಾನು 70ಕ್ಕೆ ಇಲ್ಲಿ ಬಂದದ್ದು. 76ರ ಹೊತ್ತಿಗೆ ಇಲ್ಲಿ ರಾಷ್ಟ್ರಕವಿ ಗೋವಿಂದ ಪೈ ಸಂಶೋಧನಾ ಕೇಂದ್ರ ಅಂತ ಉಡುಪಿಯಲ್ಲಿದೆ. ಖುಷಿ ಹರಿದಾಸ್ ಭಟ್ರು ಅದರ ಒಬ್ಬರು ಶಿಲ್ಪಿ ಆ ಸಂಶೋಧನಾ ಕೇಂದ್ರಕ್ಕೆ. ಅವರೇನು ಮಾಡಿದರು ಅಂದರೆ ಈ ಸಂಶೋಧನೆಗೆ ಅವಕಾಶ ಮಾಡಿಕೊಡುವ ಹಾಗೆ ಇರುವ ಏರ್ಪಾಡನ್ನು ಮಾಡಿದರು. ಆಗ KS ಕಾರಂತರು, ಆಮೇಲೆ ಒಬ್ಬರು ಗುರುರಾಜ ಭಟ್ರು ಅಂತ ಅವರು ಹಿಸ್ಟ್ರಿಗೆ, ಆಮೇಲೆ ಪ್ರೊಫೆಸರ್ ಎಂ ಮರಿಯಪ್ಪ ಭಟ್ ಅವರು ಮೆಡ್ರಾಸ್ ಯೂನಿವರ್ಸಿಟಿಯಿಂದ ಪ್ರೊಫೆಸರ್ ಆಗಿ ರಿಟೈರ್ ಆದವರು. ಅವರ ಮನೆಯು ಸುಳ್ಳಿನ ಸ್ವಲ್ಪ ಹತ್ರ ಉಬರರ್ಕ ಅಂತ ಉಂಟು, ಅಲ್ಲಿ ಇದ್ದರು ಅವರಾಗ. ಅವರನ್ನು ಇವರು ಯೂನಿವರ್ಸಿಟಿಯಿಂದ ರೆಕಗ್ನೈಸ್ ಮಾಡಿದರು ಗೈಡ್ ಆಗಿ. ಅದು ಆ ವಿಷಯ ನನಗೆ ಬಂತು. ಇದು ಯಾವ ಯೂನಿವರ್ಸಿಟಿ ಅಂಡರ್? ಇದು ಮೈಸೂರು, ಮಂಗಳೂರು ಆಮೇಲೆ ಆರಂಭ ಆಯಿತು. ಹಾಗೆ ಇದು ಮರಿಯಪ್ಪ ಭಟ್ರು ನನ್ನ ಯೋಜನೆಗಳನ್ನೆಲ್ಲ ನಾನು ಹೇಳಿದಾಗ ಆಯಿತು, ನಾನು ನಿಮಗೆ ಗೈಡ್ ಆಗ್ತೇನೆ ಅಂತ ಒಪ್ಪಿದರು. ಹಾಗೆ ನಾನು ರಿಸರ್ಚು ಆರಂಭ ಮಾಡಿದೆ. ರಿಸರ್ಚ್ಗೆ ವಿಷಯವನ್ನು ಇಂಥದ್ದು ತಗೊಳ್ಬೋದು ಅಂತ ಹೇಗೆ? ಅದನ್ನು ನನಗೆ ಹೇಳಿದವರು, ಒಳ್ಳೆ ನಿಮ್ಮ ಪ್ರಶ್ನೆ ಕರೆಕ್ಟ್ ಅದು. ನನ್ನ ಗುರುಗಳಾದ JS ಕುಳ್ಳಿ ಎನ್ನುವರು, ಅವರು ಶಬ್ದಮಣಿ ದರ್ಪಣ ವ್ಯಾಕರಣ ಗ್ರಂಥದ ಒಂದು ಭಾಷಾಶಾಸ್ತ್ರೀಯ ಅಧ್ಯಯನವನ್ನು ಅವರು ಇಟ್ಟುಕೊಂಡು ಅವರು PhD ಪಡೆದವರು. ನನ್ನ ಹತ್ರ ಅವರು ಹೇಳಿದರು, ನೀವು ಇದನ್ನೇ ಸಾಂಪ್ರದಾಯಿಕ ವ್ಯಾಕರಣವಾಗಿ ನೀವು ಮಾಡ್ಬೋದು ಭಟ್ರೆ, ನೀವು ತೆಕ್ಕೊಳ್ಳಿ. ಕನ್ನಡ ವ್ಯಾಕರಣ ಪರಂಪರೆಯ ಮೇಲೆ ಸಂಸ್ಕೃತದ ಪ್ರಭಾವ, ಇದು ನನ್ನ ಟಾಪಿಕ್ಕು. ಯಾಕೆಂದರೆ ನಮ್ಮ ಕನ್ನಡ ವ್ಯಾಕರಣಗಳೆಲ್ಲವೂ ಇಂಡೆಪ್ಟೆಡ್ಡು, ಸಂಸ್ಕೃತದ್ದೇ ಇಲ್ಲಿರುವುದು. ಬ್ಯಾಕ್ಗ್ರೌಂಡ್ ಇಲ್ಲ ಅಂತಾದರೆ ಕನ್ನಡ ಕ್ಲಾಸ್ನಲ್ಲಿ ಮಾಡಲಿಕ್ಕೂ ಕಷ್ಟ ಉಂಟು. ಯಥಾರ್ಥಕ್ಕೂ ಎಷ್ಟೋ ಜನರು ಅದರಿಂದ ಓಡಿ ಹೋಗುವವರೇ ಇರುವುದು. ಹಾಗಾಗಿ ನನಗೆ ಅನ್ನಿಸ್ತು ಅದರ ಬ್ಯಾಕ್ಗ್ರೌಂಡ್ಗಳನ್ನೆಲ್ಲ ನಾವು ಸ್ಟಡಿ ಮಾಡುವ ಅಂತ ಅವ್ರು ಹೇಳಿದರು. ಅಷ್ಟರಲ್ಲಿ MM ಕಲಬುರ್ಗಿ, ನಾನು ಇವರೊಟ್ಟಿಗೆಲ್ಲ ಕಾಂಟ್ಯಾಕ್ಟ್ ಇತ್ತು ನನಗೆ. ಹಾಗೆ ಅವರಲ್ಲಿ ಹೇಳಿದೆ, ಸರ್ ಹೀಗೊಂದು ಟಾಪಿಕ್ ಅನ್ನು ತೆಕ್ಕೊಂಡಿದ್ದೀರಿ ಸರ್, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದೆ. ಅವರು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾವುದೋ ಪ್ರೋಗ್ರಾಮಿಗೆ ಬಂದಾಗ ನಾನು ಒಂದು ಕಂಡೆ. ಬಟ್ರೆ ನೀವು ಸಮುದ್ರವನ್ನು ಈಜಲಿಕ್ಕೆ ಹೊರಟಿದ್ದೀರಿ ಕೈಯಿಂದ, ಇದಾಗಲಿಕ್ಕಿಲ್ಲ, ವಿಷಯ ದೊಡ್ಡದಾಯಿತು. ಯಾಕಂದರೆ ಅದರಲ್ಲಿ 4 ವ್ಯಾಕರಣ ಗ್ರಂಥಗಳು ಬರ್ತವೆ ನಮ್ಮ ಇದರಲ್ಲಿ. ಮತ್ತು ನಮಗೆ ಈ ಸಬ್ಜೆಕ್ಟ್ ಇದು ಮಾಡುವಾಗ ಅದರ ಗಂಭೀರತೆ ನಮ್ಗೆ ಗೊತ್ತಿರುವುದಿಲ್ಲ. ನೀವು ಇದನ್ನು ಕಟ್ ಮಾಡಿ, ಯಾವುದಾದ್ರು 2 ಪುಸ್ತಕಗಳಿಗೆ ನೀವು ಸೀಮಿತಗೊಳಿಸಿ, ಹಾಗಾದರೆ ನೀವು ಇದಾಗ್ತೀರಿ ಅಂತ ಹೇಳಿದರು. ಹಾಗೆ ನಾನು ಶಬ್ದಮಣಿ ದರ್ಪಣ ಮತ್ತು ಕಾವ್ಯಾವಲೋಕನ ಅಂತ 2 ಪುಸ್ತಕಗಳಿವೆ, ಭಾಷಾಭೂಷಣ ಅಂತಲೂ ಉಂಟು, ಇವಕ್ಕೆ ಸೀಮಿತಗೊಳಿಸಿ ನನ್ನ ಕೆಲಸವನ್ನು ಆರಂಭ ಮಾಡಿದೆ. ಹಾಗಾಗಿ ಅವರು ಗುರುಗಳೆಲ್ಲ ನನ್ನ ಬಗ್ಗೆ ತುಂಬ ಆತ್ಮೀಯತೆಯನ್ನು ತೋರಿದ್ದಾರೆ. ಅವರು ಹೇಳಿದರು ನೀವು ಹೀಗೆ ಮಾಡಿ ಅಂತ. ಹಾಗೆ ನಾನು ನನ್ನ ಪ್ರಬಂಧವನ್ನು ಬರೆಯುವುದಕ್ಕೆ ಸಿದ್ಧನಾದೆ. 6 ತಿಂಗಳಿಗೊಮ್ಮೆ ನಮ್ಮ ಗೈಡನ್ನು ಕಾಣಬೇಕು, ಅವರಿಂದ ಪ್ರೋಗ್ರೆಸ್ ರಿಪೋರ್ಟು ಯೂನಿವರ್ಸಿಟಿಗೆ ಹೋಗಬೇಕು ವಯಾ ಸೆಂಟರ್, ಅದೆಲ್ಲ ಇತ್ತು ಆ ಕಾಲಕ್ಕೆ ವ್ಯವಸ್ಥೆ. ನಾನು ರಿಜಿಸ್ಟರ್ ಮಾಡಿದ್ದೆ 76ರಲ್ಲಿ. 80ರ ಹೊತ್ತಿಗೆ ಪ್ರೊಫೆಸರ್ ಮರಿಯಪ್ಪ ಭಟ್ರು ತೀರಿ ಹೋದರು. ಗೈಡು ಮರಿಯಪ್ಪ ಭಟ್ರು ತೀರಿ ಹೋದರು. ಮತ್ತೆ ನನಗಿರುವಂಥ ಅವಕಾಶ ಏನು ಅಂದರೆ ಇನ್ನೊಬ್ಬ ಗೈಡನ್ನು ಮಾಡಬೇಕು. ಖುಷಿ ಹರಿದಾಸ್ ಭಟ್ರು ಹೇಳಿದರು, ಮರಿಯಪ್ಪ ಭಟ್ರು ಅಂಡರ್ನಲ್ಲಿ 1-2-3 ಜನ ಇದ್ದರು, ಅವರನ್ನೆಲ್ಲ ನಾನು ಡಾಕ್ಟರ್ ಹಾಮಾನಾಯಕರ ಹತ್ರ ಹೇಳ್ತೇನೆ, ಅವರು ನಿಮ್ಮನ್ನು ಸ್ವೀಕರಿಸ್ತಾರೆ, ನೀವು ಹೋಗಿ ಅವರನ್ನು ಕಾಣಬೇಕು ಅಂತ ಹರಿದಾಸ್ ಭಟ್ರು ಹೇಳಿದರು. ಹಾಮಾನಾಯಕರದ್ದು ಕಂಡು ಮಾತಾಡಿದೆ. ಅವರಿಗೆ ಅಷ್ಟರಲ್ಲಿ 81ಕ್ಕಾಗುವಾಗ ನನ್ನದೆಲ್ಲ ಬರೆದು ರೆಡಿ ಆಯಿತು. ಸರ್ ಇದನ್ನೊಮ್ಮೆ ನೀವು ನೋಡಿ ಹೇಳಿ ಅಂತ. ಏನಾಯಿತು ಅಂತ ಹೇಳಿದ್ರೆ ಅವರೊಂದು 3 ವರ್ಷ ತೆಕ್ಕೊಂಡ್ರು ನೋಡಿ ಹೇಳಲಿಕ್ಕೆ. ಮತ್ತೆ 3 ವರ್ಷ ಕಳೆದ ಮೇಲೆ ನಾನು ಅದನ್ನು ಟೈಪ್ ಎಲ್ಲ ಮಾಡಿ ಸಬ್ಮಿಟ್ ಮಾಡಿದೆ. ಹಲವಾರು ತೊಂದರೆಗಳು ಬಂದು ಅಲ್ಲಿ, ಅದೆಲ್ಲ ನಾವು ಹೇಳಿ ಗುಣ ಇಲ್ಲ. ಆಮೇಲೆ ಒಬ್ಬರು ವ್ಯಾಲ್ಯೂಯರ್ ಎಕ್ಸಾಮಿನರ್ ಅದನ್ನು ಕೈಯಲ್ಲೇ ಇಟ್ಟುಕೊಂಡು 1 ವರ್ಷ ರಿಸಲ್ಟೇ ಕೊಡಲಿಲ್ಲ. ಇಂಥದ್ದೆಲ್ಲ ನಡೆಯಿತು. ಅಂತೂ 88ರಲ್ಲಿ ನನಗೆ PhD ಅವಾರ್ಡ್ ಆಯಿತು. ನನ್ನ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ, ನನಗೆ ಕಾಸರಗೋಡಿನಲ್ಲಿ ರಿಸರ್ಚನ್ನು ಶುರು ಮಾಡಬೇಕು. ಡಾಕ್ಟರ್ BK ತಿಮ್ಮಪ್ಪ 76ರಲ್ಲಿ ಅವರಿಗೆ PhD ಆಯಿತು. ಅವರು ಮತ್ತು ಈ ಸರಕಾರಿ ಕಾಲೇಜುಗಳಲ್ಲಿ ಏನಾದರೂ ಹೊಸ ಕೋರ್ಸ್ ಬರಬೇಕು ಅಂತಾದರೆ ಸಂಬಂಧಪಟ್ಟ ಸ್ಟಾಫೇ ಅದಕ್ಕೆ ಪ್ರಯತ್ನ ಮಾಡಬೇಕು. ಸರ್ಕಾರ ಬೇಕೋ ಅಂತ ಕೇಳುವುದಿಲ್ಲ, ಯಾವ ಕೋರ್ಸನ್ನು ಸರ್ಕಾರ ಕೇಳುವುದಿಲ್ಲ, ಬೇಕೋ ಅಂತ ತಗೊಳ್ಳಿ ಅಂತ ಹೇಳುವುದಿಲ್ಲ. ಆಯಾ ಸಬ್ಜೆಕ್ಟಿಗೆ ಸಂಬಂಧಪಟ್ಟರು ಅದಕ್ಕೆ ಹೋರಾಟ ಮಾಡಿ ಪಡೆಯಬೇಕು. ಹಾಗಾಗಿ ತಿಮ್ಮಪ್ಪನವರು ಡಾಕ್ಟರೇಟ್ ಆದ ಕೂಡಲೇ ಅವರೇನು ಮಾಡಿದರು ಅಂದರೆ, ನಮ್ಮ ಸ್ನಾತಕೋತ್ತರ ಅಧ್ಯಯನ ವಿಭಾಗವನ್ನು ರಿಸರ್ಚ್ ಸೆಂಟರ್ ಆಗಿ ಅಪ್ಗ್ರೇಡ್ ಮಾಡಬೇಕು ಅಂತ ಅದಕ್ಕೆ ಅವರು ಪ್ರಯತ್ನ ಪಟ್ಟರು. ಅಲ್ಲಿಗೆ ಒಂದು 1 ಮ್ಯಾನ್ ಕಮಿಷನ್ ಬಂತು. ಆ ಕಮಿಷನು ರೆಕಮೆಂಡ್ ಮಾಡಿತು. ರೆಕಮೆಂಡ್ ಮಾಡಿದ ಮೇಲೆ ಅದು 80ರಲ್ಲಿಯೇ ಆರ್ಡರ್ ಆಯಿತು. ಮತ್ತು ಅವ್ರಿಗೆ ಏನೋ ಸಮಸ್ಯೆ, ಅದು ಏನು ಅಂತ ನನಗೂ ಗೊತ್ತಿಲ್ಲ. ಆಮೇಲೆ ಅವರು ರಿಜಿಸ್ಟ್ರೇಷನ್ ಆರಂಭ ಮಾಡಲೇ ಇಲ್ಲ.
ಏನೋ ಕೆಲವು ಸಮಸ್ಯೆಗಳಿದ್ವು. ಅವರು 83ರಲ್ಲಿ ಅವರು ತೀರಿ ಹೋಗಿದ್ದಾರೆ. 82ರಲ್ಲಿ ಅವರು ಪ್ರಿನ್ಸಿಪಾಲರಾಗಿ ಮಲಪ್ಪುರಂ ಗವರ್ಮೆಂಟ್ ಕಾಲೇಜಿಗೆ ಇಲ್ಲಿಂದ ಹೋದರು, ಟ್ರಾನ್ಸ್ಫರ್ ಆಗಿ ಹೋದರು. ನನಗೆ ಇನ್ನೂ PhD ಆಗಲಿಲ್ಲ. ನಮ್ಮಲ್ಲಿ ಯಾರು PhD ಆದವರಿಲ್ಲ. ಈ ಸೆಂಟರನ್ನು ನಾವು ನಡೆಸುವುದಕ್ಕೆ ಸಾಧ್ಯವೇ ಇಲ್ಲ. ಫುಲ್ಲಿ ಕ್ವಾಲಿಫೈಡ್ ಒಬ್ಬ ಜನ ಬೇಕಲ್ಲ, ಗೈಡು. ಹಾಗಾಗಿ ನನಗೆ PhD ಅವಾರ್ಡ್ ಆಗುವಲ್ಲಿವರೆಗೂ ಐಡ್ಲಾಗಿತ್ತು. ಯಾವುದಂದ್ರೆ ಈ ರಿಸರ್ಚ್ ಸೆಂಟರ್ ಎನ್ನುವುದು ಹೆಸರು ಮಾತ್ರ. ಆ ಕಾಲಕ್ಕೆ ನಾವು ಹೆಸರನ್ನು ಹೇಳ್ತಾ ಇರಲಿಲ್ಲ. ಕನ್ನಡ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಸಂಶೋಧನಾ ವಿಭಾಗ ಆಗಿತ್ತು, ಆದರೂ ಮೆಟೀರಿಯಲ್ಸ್ ಆಗಿರಲಿಲ್ಲ. ಇಂಥ ಸ್ಥಿತಿ ಇತ್ತು. 88ರಲ್ಲಿ ನನಗೆ ಅವಾರ್ಡ್ ಆದ ಕೂಡಲೇ ನಾನು ಯೂನಿವರ್ಸಿಟಿಯನ್ನು ಸಮೀಪಿಸಿದೆ. ಆಗ ಅವರು ಹೇಳಿದರು, ನಿಮಗೆ 2 ವರ್ಷ ಕಳಿಬೇಕೆನ್ನು, PhD ಆದ ಮೇಲೆ 1-2 ರಿಸರ್ಚ್ ಪೇಪರ್ಸ್ ಪಬ್ಲಿಷ್ ಮಾಡಬೇಕು, ಆಮೇಲೆ ನೀವು ಆಗ್ಬೋದು ಅಂತ. ಕೂಡಲೇ ನನ್ನಲ್ಲಿ ಬರವಣಿಗೆ ಇತ್ತು ಸ್ವಲ್ಪ. ಹಾಗಾಗಿ ನನ್ನ 2 ರಿಸರ್ಚ್ ಪೇಪರ್ಗಳು ಪಬ್ಲಿಷ್ ಆದವು. 90ನೇ ಇಸವಿಯಲ್ಲಿ ನಮ್ಮ ಸಂಶೋಧನಾ ವಿಭಾಗ ಉದ್ಘಾಟನೆ ಆಯಿತು. ಸಂಶೋಧನಾ ವಿಭಾಗ ಎಂಬುದು ಉದ್ಘಾಟನೆಯಾದದ್ದು 90ರಲ್ಲಿ. ಉದ್ಘಾಟನೆ ಆದಾಗ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕಾಯ್ತಾ ಇದ್ರು. ವಿದ್ಯಾರ್ಥಿಗಳು ಅದಕ್ಕೋಸ್ಕರ, ಯಾಕಂದರೆ ನಮ್ಗೆ ಬೇರೆ ಇಲ್ಲ. ಈಗ ಅಷ್ಟರಲ್ಲಿ ಮಂಗಳೂರು ಬಂದರೆ ಈ ಇತರ ಯೂನಿವರ್ಸಿಟಿಗಳಲ್ಲಿ ಅವರ ವಿದ್ಯಾರ್ಥಿಗಳೇ ಇರ್ತಾರೆ ನೋಡಿ. ಹೊರಗಿನ ವಿದ್ಯಾರ್ಥಿಗಳನ್ನು ಅಷ್ಟು ಬೇಗ ಅವರು ಎಂಟರ್ಟೈನ್ ಮಾಡೋದಿಲ್ಲ. ಅದಕ್ಕೆ ಅವರಿಗೆ ಅವರ ವಿದ್ಯಾರ್ಥಿಗಳೇ ಇದ್ದಾರೆ. ನಮಗೆ ನಮ್ಮ ವಿದ್ಯಾರ್ಥಿಗಳಿದ್ದಾರೆ, ನಮಗೆ ಸೌಕರ್ಯ ಇಲ್ಲ. ಈ ಸ್ಥಿತಿ ಇತ್ತು. ಈ ರಾಧಾಕೃಷ್ಣ ಬೆಳ್ಳೂರಲ್ಲಿ ಹಾಗೆ ನಮ್ಮ ವಿದ್ಯಾರ್ಥಿಗಳಾಗಿ ಬಂದವರು ಇನ್ನು ಕೆಲವು ಜನ ಇದ್ದಾರೆ. ಹಾಗಾಗಿ ಜನರು ಇದ್ದರು. ನಮ್ಮದು ಉದ್ಘಾಟನೆ ಆಯಿತು, ರಿಜಿಸ್ಟ್ರೇಷನು ಆಯಿತು, ಪ್ರಾರಂಭ ಆಯಿತು. ಪ್ರಾರಂಭದ ನಿಮ್ಮ ವಿದ್ಯಾರ್ಥಿಗಳು ಯಾರು? ಪ್ರಾರಂಭದಲ್ಲಿ ಒಬ್ಬರು ಸತ್ಯಪ್ರೇಮ ಅಂತ ನಿಮಗೆ ಗೊತ್ತಿರ್ಬೋದು. ಅಲ್ಲಿ ಕೊಟ್ಟಂಗುಡಿ ಎನ್ನುವ ಮನೆಯವರವರು. ಅವರು ನಮ್ಮ ಇಲ್ಲಿ MA ಪಾಸಾಗಿ JRF ಪಾಸ್ ಆಯಿತು ಅಂತಾದರೆ ಅವರಿಗೆ ಫುಲ್ಲು ಇದು ಫೆಲೋಶಿಪ್ ಸಿಗ್ತದೆ. ಅವರಿಗೆ ಗೈಡ್ ಇಲ್ಲ. ಆ ಹಂತದಲ್ಲಿ ಆಯಿತು. ನಾನು ಹೇಳಿದೆ, ಬಾಮ ನೀನು ಮಾಡು ಅಂತ, ರೆಗ್ಯುಲರ್ ಸ್ಟೂಡೆಂಟ್ ಆಗಿ. ಇನ್ನೊಬ್ಬರನ್ನು ನಾನು ಪಾರ್ಟ್ ಟೈಮ್ ಸ್ಟೂಡೆಂಟ್ ಆಗಿ ತಗೊಂಡು, ಅವರು ನಮ್ಮ ಕೊಲಿಗೆ ಫಸ್ಟಿಗೆ 2 ನಾವು ರಿಜಿಸ್ಟರ್ ಮಾಡಿದೆವು. ಆಮೇಲೆ ಹಂತವಾಗಿ ಅಲ್ಲಿಯೂ ನಾನು ಏನು ಮಾಡಿದೆ ಅಂದರೆ, ಪಾರ್ಟ್ ಟೈಮ್ ರಿಸರ್ಚನ್ನು ನನ್ನ ಕೊಲೀಗ್ಸ್ ಅಂದರೆ ನನ್ನ ಸ್ಟೂಡೆಂಟ್ಸೇ, ನಮ್ಮ ವಿಭಾಗದಲ್ಲಿರುವ ಹೆಚ್ಚಿನವರು ನಮ್ಮ ಸ್ಟೂಡೆಂಟ್ಸು. ಅವರಿಗೆ ನೀವು ಮಾಡೋದಿದ್ರೆ ನೀವು ಮಾಡಿ ಅಂತ ಅವರಿಗೆ ಅವಕಾಶ ಮಾಡಿಕೊಟ್ಟೆ. ಮತ್ತು ಕೆಲವರು ರಿಜಿಸ್ಟರ್ ಮಾಡಿದರು. ಹಾಗೆ ಆ ಕೆಲಸ ಮುಂದುವರಿಯುತ್ತಾ. ಈಗ ನೀವು ಮಾಡಿದ ಈ ಗೈಡೆನ್ಸ್ ಎಷ್ಟು ಜನರಿಗೆ ಮಾಡಿದ್ರಿ? ಮತ್ತು ಅದು ಸಾಮಾನ್ಯ ವ್ಯಾಕರಣಕ್ಕೆ ಸಂಬಂಧಪಟ್ಟದ್ದೇ ಸಬ್ಜೆಕ್ಟ್? ಅಲ್ಲ, ನಾನು ಬೇರೆ ನಮಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಇದು ಏನು ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ಜಾನಪದಕ್ಕೆ ಸಂಬಂಧಪಟ್ಟ ಹಾಗೆ, ನಮಗೆ ಅದರಲ್ಲಿ ರಿಸ್ಟ್ರಿಕ್ಷನ್ ಏನಿಲ್ಲ. ಈ ಗೈಡ್ ಎನ್ನುವ ಅದಕ್ಕೆ ಒಂದು ಪ್ರಾಪರ್ ದಾರಿಯನ್ನು ತೋರಿಸಿಕೊಡ್ತಾನೆ ಹೊರತು ಅದೆಲ್ಲವನ್ನೂ ಅವನೇ ತಿಳಿದವನಾಗಿರುವುದಿಲ್ಲ. ಅವನ ಹೇಗೆ ಅಧ್ಯಯನ ಸಾಗಬೇಕು ಅಂತ ಅವ ಹೇಳ್ತಾನೆ. ಸತ್ಯಪ್ರೇಮ ಎನ್ನುವರು ಕನ್ನಡದಲ್ಲಿ ನಳದಮಯಂತಿ ಕಥಾ ಸಾಹಿತ್ಯ ಎಂಬುದು ಅವಳ ಟಾಪಿಕ್ ಆಗಿತ್ತು. ಇನ್ನೊಬ್ಬರದು ಕನ್ನಡದಲ್ಲಿ ಜೀವನ ಚರಿತ್ರೆಗಳು ಅಂತ ಒಂದು ಟಾಪಿಕ್ ಆಗಿತ್ತು. ಮತ್ತೊಬ್ಬರು ಜಾನಪದ ವಿಷಯ. ಹೀಗೆ ಬೇರೆ ಬೇರೆ ವಿಷಯಗಳನ್ನು ತಗೊಂಡು ಅವರ ಆಸಕ್ತಿಗೆ ಯಾವುದು ಬರ್ತದೆ ಅದನ್ನು ನಾವು ಯಾವುದೋ ಒಂದು ಅವರ ಮೇಲೆ ಹೇರಲಿಕ್ಕೆ ಸಾಧ್ಯ. ಆ ರೀತಿಯಾಗಿ ನಾನು ನಡೀತಾ ಇತ್ತು. ಇಷ್ಟಾಗುವಾಗ ನಿಮ್ಮ ಒಂದು MA ಒಂದು ಬಲ ಕೂಡ ವೃದ್ಧಿಸಿತು. ಹೌದೌದು. ನಿಮ್ಮ ಕಾಲೇಜಿನಲ್ಲಿ ನೀವು ಎಷ್ಟು ವರ್ಷ ಕಾಲ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ? ನಾನು 82ರಲ್ಲಿ ನಾನು ಫಸ್ಟ್ ಗ್ರೇಡ್ ಪ್ರೊಫೆಸರ್ ಆದೆ. ಅಂದರೆ ಇದರ HOD ಡಾಕ್ಟರ್ BK ತಿಮ್ಮಪ್ಪನವರು ಪ್ರಮೋಷನ್ ಆಗಿ ಪ್ರಿನ್ಸಿಪಾಲ್ ಆಗಿ ಹೋದ ಕೂಡಲೇ ನಾನು 3ನೇ ವ್ಯಕ್ತಿ. ನಾನು ಡಿಪಾರ್ಟ್ಮೆಂಟಿನಲ್ಲಿ ಸುಬ್ರಾಯ ಭಟ್ರು 76ರಲ್ಲಿ ತೀರಿ ಹೋಗಿದ್ದಾರೆ. ಹಾಗೆ ನಾನು HOD ಆದೆ. ಹಾಗಾಗಿ ನನ್ನ ಅಲ್ಲಿಯ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟಿನ ಅವಧಿ 82ರಿಂದ 98, ಅಂದರೆ 16 ವರ್ಷಗಳಷ್ಟು ಕಾಲ ನಾನು ಆ ವಿಭಾಗದ ಮುಖ್ಯಸ್ಥನಾಗಿದ್ದೆ. ಇಷ್ಟಾಗುವಾಗ ನೀವು ಬೇರೆ ಬೇರೆ ರೀತಿಯ ಅಧ್ಯಯನಗಳನ್ನು ಮಾಡಿ, ಪುಸ್ತಕಗಳನ್ನು ಕೂಡ ಮಾಡಿದ್ದೀರಿ. ಯಾವ್ಯಾವ ಪುಸ್ತಕಗಳು ಮುಖ್ಯವಾಗಿ ನಿಮ್ಮಲ್ಲಿ? ನಾನು ಅಲ್ಲಿ ಇದ್ದದ್ದು ಹೆಚ್ಚು ನಾನು ಇದು ರಿಸರ್ಚ್ ಆರ್ಟಿಕಲ್ಸನ್ನೇ ನಾನು ಬರೀತಾ ಇದ್ದದ್ದು. ಅದು ಕೂಡ ಮುಖ್ಯವಾಗಿ ವ್ಯಾಕರಣ ಮತ್ತು ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ. ನಾವು ಏನು ಮಾಡಿದೆವು ಅಂದರೆ, ನಾವು ಸಾಕಷ್ಟು ಸೆಮಿನಾರ್ಗಳನ್ನು ಮಾಡ್ತಾ ಇದ್ದೆವು. ವರ್ಷ ಒಂದಕ್ಕೊಂದು ಸೆಮಿನಾರ್. ಆ ಸೆಮಿನಾರ್ನಲ್ಲಿ ಎಲ್ಲರಿಗೂ ನಿಮಗೆ ಪೇಪರ್ ಪ್ರೆಸೆಂಟ್ ಮಾಡಲಿಕ್ಕೆ ಅನುಕೂಲ ಇದೆ ಮಾಡಿ ಅಂತ ನಾನು ಅವ್ರನ್ನ ಒತ್ತಾಯಿಸ್ತಾ ಇದ್ದೆ. ಎಲ್ಲರೂ ಮಾಡಲಿಲ್ಲ, ಮಾಡಿದವರು ಇದ್ದಾರೆ. ಹಾಗೆ ನಾವು ಸೆಮಿನಾರ್ಗಳನ್ನು ಮಾಡ್ತಾ ಇದ್ದೆವು. ನಾನು ಇತರ ಯೂನಿವರ್ಸಿಟಿಗಳಲ್ಲಿ ಸೆಮಿನಾರಿಗೆ ಹೋಗಿ ಪೇಪರ್ ಪ್ರೆಸೆಂಟ್ ಮಾಡ್ತಾ ಇದ್ದೆ. ಈ ನಮ್ಮಲ್ಲಿ ನಡೆಯುವಂತಹ ಸೆಮಿನಾರ್ಗಳಿಗೆ ಇತರ ಯೂನಿವರ್ಸಿಟಿಗಳಿಂದ ಬರುವಂಥ ವಿದ್ವಾಂಸರಿದ್ದಾರಲ್ಲ, ಅವರೇನು ಹೇಳ್ತಾ ಮಾಡ್ತಾರೆ ನೋಡಿ, ನಮ್ಮಲ್ಲಿ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಾಗ ಒಂದು ಸೆಮಿನಾರ್ ಆಗ್ತಾ ಇದೆ, ಬನ್ನಿ ಒಂದು ಪ್ರಬಂಧ ಮಂಡನೆ ಮಾಡಿ ಅಂತ ಹೇಳುವ ಕ್ರಮ ಇತ್ತು. ಹಾಗಾಗಿ ಅದಕ್ಕೆಲ್ಲ ನಾನು ಹೋಗ್ತಾ ಇದ್ದೆ. ಅಂಥ ಪೇಪರುಗಳನ್ನು ನಾನು ಪಬ್ಲಿಷ್ ಮಾಡಿದ್ದು ಮಾತ್ರ ಲೇಟಾಗಿ.
ಅದು ವಿದ್ವತ್ ಪತ್ರಿಕೆಗಳಲ್ಲಿ ಬಂದಿತ್ತು. ಕನ್ನಡ ಯೂನಿವರ್ಸಿಟಿ ಹಂಪೆಯಲ್ಲಿ ಇತ್ತು, ಕರ್ನಾಟಕ ಭಾರತಿ ಅಂತ ಹೇಳಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಒಂದು ವಿದ್ವತ್ ಪತ್ರಿಕೆ ಇತ್ತು, ಅದೇ ರೀತಿಯಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಇತ್ತು, ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ ಅಂತ, ಅದೆಲ್ಲ ರಿಸರ್ಚ್ ಪೇಪರಿಗೆ ಮೀಸಲಾದದ್ದು. ಇವತ್ತಂಥದ್ದನ್ನು ಕಾಣೋದಿಲ್ಲ, ಯಾಕಂದರೆ ಇವತ್ತೆಲ್ಲ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಆವತ್ತು ಎಲ್ಲೂ ಅದರ ಬಗ್ಗೆ ಸಾಕಷ್ಟು ಆಸಕ್ತಿ ವಹಿಸ್ತಾ ಇದ್ರು. ಆ ಪೇಪರ್ಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲ ನನ್ನ ಲೇಖನಗಳು ಅಚ್ಚಾಗಿವೆ. ಈ ಲೇಖನಗಳನ್ನು ಪುಸ್ತಕ ಮಾಡುವಂತಹ ಏನಾದರೂ ಕೂಡ ಸರ್ವಿಸಲ್ಲಿ ಇರುವಾಗ ಅದನ್ನು ಮಾಡಲಿಲ್ಲ. ಆದರೆ 2009ರಲ್ಲಿ ಶಾಸ್ತ್ರ ಸಾಹಿತ್ಯ ವಿಹಾರ ಅಂತೇಳಿ ಶಾಸ್ತ್ರ ವಿಷಯಗಳಿಗೆಲ್ಲ ಸಂಬಂಧಪಟ್ಟ ಹಾಗೆ ಒಂದು ಪುಸ್ತಕವನ್ನು ತಂದೆ 2009ರಲ್ಲಿ. 2019ರಲ್ಲಿ ಅವಲೋಕನ ಅಂಥೇಳಿ ಮತ್ತೆ ಒಂದು ಕಲೆಕ್ಷನ್ ತಂದೆ. ಈಗ 25ರಲ್ಲಿ ಆಲೋಕನ ಎನ್ನುವ ಹೆಸರಿನಲ್ಲಿ ಈಗ ನಾಡ್ದು ಒಂದು ಪುಸ್ತಕ ಬರ್ತದೆ. ಈಗ ನೀವು ನಿವೃತ್ತಿಯಾದದ್ದು ಯಾವಾಗ? ನಿವೃತ್ತಿಯ ನಂತರದ ಪ್ರವೃತ್ತಿ ಯಾವುದರಲ್ಲಿ? ಅಂದರೆ ನಾನು ನಿವೃತ್ತಿಯಾದದ್ದು 1998, ನಮಗೆ 55 ವರ್ಷದಲ್ಲಿ ನಿವೃತ್ತಿ. ಇದರ ಮಧ್ಯೆ ಏನಾಯಿತು ಅಂತ ಹೇಳಿದರೆ, ನಮ್ಮದು ರಿಸರ್ಚ್ ಸೆಂಟರ್ ಆದ ಕೂಡಲೇ ನಾನು ಯೂನಿವರ್ಸಿಟಿಗೆ ಹೋದೆ. ನಾವು ಬೇರೆ ಬೇರೆ ಕೆಲಸಕ್ಕೆ ಯೂನಿವರ್ಸಿಟಿ ಹೋಗ್ತಾ ಇದ್ದೇವಲ್ಲ, ಹೋದಾಗ ನಾನು ಹೇಳಿದೆ ನಮ್ಮಲ್ಲಿ MPhil ಕೋರ್ಸ್ ಮಾಡಬೇಕು, ಅದಕ್ಕೆ ಏನು ಮಾಡಬೇಕು ಹೇಳಿ ಅಂತ. ಯಾವುದು? ಕಲ್ಲಿಕೋಟೆ ಯೂನಿವರ್ಸಿಟಿಗೆ ಆಗ ನಾವು ಎಫಿಲಿಯೇಟೆಡ್. ಅಲ್ಲಿ ಹೋದಾಗ ಹೇಳಿದ್ರು ಅವರು, ಎಫಿಲಿಯೇಟೆಡ್ ಕಾಲೇಜಸ್ಗೆ MPhil ಎನ್ನುವ ಕೋರ್ಸನ್ನು ಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದರು. ಆಯ್ತಲ್ಲ, ಅಲ್ಲಿ ನಾವು ಸೋತೋದೇವಲ್ಲ. ಮತ್ತೆ ನಾನು ಕಾಯ್ತಾ ಇದ್ದೆ ಎಂತ ಮಾಡೋದು. ಆಗ ಕಣ್ಣೂರು ಯೂನಿವರ್ಸಿಟಿ 1996ರಲ್ಲಿ ಅಸ್ತಿತ್ವಕ್ಕೆ ಬಂತು. ಆ ಅಸ್ತಿತ್ವಕ್ಕೆ ಬಂದದ್ದರಲ್ಲಿ ಆಗ ನಮ್ಮ ವೈಸ್ ಚಾನ್ಸಲರ್ ಆಗಿದ್ದವರು ಮಂಗಳೂರಿನ ಅಬ್ದುಲ್ ರಹೀಮಾನ್ ಎನ್ನುವರು. ಅವರನ್ನು ನಾನು ಮತ್ತು ಡಾಕ್ಟರ್ BA ವಿವೇಕರೈಗಳು ಅವರು ಒಳ್ಳೆಯದಲ್ಲಿದ್ದರು. ಆ ವಿವೇಕರೈಗಳಿಗೆ ನಮ್ಮ ಬಗ್ಗೆ ಎಲ್ಲ ವಿಷಯ ಗೊತ್ತಿತ್ತು, ಯಾಕೆ ನಮ್ಮಲ್ಲಿ ಬೇರೆ ಬೇರೆ ಬೋರ್ಡ್ಗಳಲ್ಲಿ ಅವರು ಸದಸ್ಯರಾಗಿ ಬಂದಿದ್ದಾರೆ, ಅವ್ರಿಗೆ ಗೊತ್ತು ನಮ್ಮ ಚಟುವಟಿಕೆಗಳು ಏನು ಅಂತೇಳಿ. ಹಾಗೆ ಅವರು ರೆಕಮೆಂಡೇಶನ್ ಮಾಡಿ ನೋಡಿ ಒಳ್ಳೆಯ ಕೆಲಸ ಆಗ್ತಾ ಇದೆ, ಇವರನ್ನು ಸೆಂಟರ್ನಲ್ಲಿ ಮಾಡಬಹುದು ಅಂತ ನನ್ನ ಎದುರೇ ಹೇಳಿದರು. ಅದಕ್ಕೆ ಅವರು ಒಪ್ಪಿದರು. ಮತ್ತು ಆಗ ಸುರುವಿಗೆ ಯಾವಾಗಲೂ ವೈಸ್ ಚಾನ್ಸಲರ್ ಕೈಯಲ್ಲೇ ಎಲ್ಲ ಅಧಿಕಾರ ಇರ್ತದೆ, ಈ ಯೂನಿವರ್ಸಿಟಿ ಬಾಡಿಗಳು ಯಾವುದು ಆಗ ಆಗಿರೋದಿಲ್ಲ. ಆದ ಕಾರಣ ಅವರು ಸೆಂಟರ್ ಫಾರ್ ರೀಜನಲ್ ಲ್ಯಾಂಗ್ವೇಜಸ್ ಎನ್ನುವ ಒಂದು ಸಂಸ್ಥೆಯನ್ನು ನಮ್ಮ ಸರಕಾರಿ ಕಾಲೇಜಿನಲ್ಲಿ 97ರಲ್ಲಿ, ಇನ್ನು ನಾನು ರಿಟೈರ್ ಆಗಲಿಲ್ಲ, ಅದಕ್ಕಿಂತ ಮೊದಲೇ ನಾನು ಹೋಗಿ ಅದಕ್ಕೋಸ್ಕರ ಪ್ರಯತ್ನ ಮಾಡಿ ಕನ್ನಡದ ಹೋರಾಟಗಾರರಿಂದಲೂ ಅದಕ್ಕೆ ಬೇಕಾದಂತಹ ರೆಕಮೆಂಡೇಶನ್ನು, ಯಾಕೆಂದರೆ ಒಂದು ಕೆಲಸ ಆಗಬೇಕು ಅಂದರೆ ಎಲ್ಲ ಮೂಲಗಳಿಂದಲೂ ಅದಕ್ಕೆ ಪ್ರೆಷರ್ ಹೋಗಬೇಕಲ್ಲ. ಈಗ ಅವರೇ ಕೊಡುವುದು ಹಾಗೆ ಕೊಡಲಿಕ್ಕೆ ಆಗುವುದಿಲ್ಲಲ್ಲ, ಹಾಗಾಗಿ ಅಲ್ಲಿ ಅದನ್ನು ಕೊಟ್ಟರು. ಹಾಗೆ 97 ಏಪ್ರಿಲ್ 1ರಿಂದ ನಾನು ಅದರ ಕೋಆರ್ಡಿನೇಟರ್ ಆದೆ. ಅದು ಇದು ಏನು ಅಂದರೆ ಭಾಗದ ಯಾವ ಚಟುವಟಿಕೆಗಳಿಗೂ ತೊಂದರೆ ಬಾಗದ ರೀತಿಯಲ್ಲಿ ಎಡಿಷನಲ್ ಚಾರ್ಜ್ ನನಗೆ. ಏನು ಕಾರ್ಯ ಚಟುವಟಿಕೆ? ಆಗ ನಾವು MPhil ಎನ್ನೋ ಕೋರ್ಸನ್ನು ಆರಂಭ ಮಾಡಿದ್ವಿ. 97ರಲ್ಲಿಯೇ ನಾವು ಕನ್ನಡ MPhil ಕೋರ್ಸ್, ಇದು ಕೇರಳದ ಇತಿಹಾಸದಲ್ಲಿ ಇದು ಶುರು, ಕನ್ನಡದಲ್ಲಿ ಈವರೆಗೆ MPhil ಕೋರ್ಸ್ ಇರಲಿಲ್ಲ. ಹಾಗೆ ನಾವೊಂದು ಕೋರ್ಸನ್ನು ಶುರು ಮಾಡಿದೆವು. 98ನೇ ನಾನು ನನ್ನ ರಿಟೈರ್ಮೆಂಟ್ ಆದಮೇಲೆ ನನ್ನ ಫುಲ್ ಟೈಮನ್ನು ನಾನು ಈ ವಿಭಾಗದ ಹೊಸ ಕಣ್ಣೂರು ಯೂನಿವರ್ಸಿಟಿಯ ಹೊಸ ವಿಭಾಗದ ಒಂದು ಡೆವಲಪ್ಮೆಂಟಿಗೋಸ್ಕರ ನಾನು ಮೀಸಲಾಗಿಟ್ಟೆ. ಹಾಗೆ ಆಮೇಲೆ ಅಲ್ಲಿ ನಾವು PhD ಶುರು ಮಾಡಿದೆವು. ಕಾಲೇಜಲ್ಲಿ ನಿಮ್ಮ ಸ್ನಾತಕೋತ್ತರ ಕೇಂದ್ರದಲ್ಲೂ PhD ಇದೆ. ಆಗ ಇದು ಕ್ಯಾಲಿಕಟ್ ಯೂನಿವರ್ಸಿಟಿ ಅಂಡರ್ನಲ್ಲಿ ಆದ್ದು. ಕ್ಯಾಲಿಕಟ್ ಯೂನಿವರ್ಸಿಟಿ ಅಂಡರ್ನಲ್ಲಿ ನನ್ನ 6 ಜನ ವಿದ್ಯಾರ್ಥಿಗಳು PhD ಮಾಡಿದ್ದಾರೆ. ನಾನು ಈಗ ಮೊದಲು ಹೇಳಿದ ಹೆಸರುಗಳೆಲ್ಲವೂ ಅದು ಕಲ್ಲಿಕೋಟೆ ಯೂನಿವರ್ಸಿಟಿಯ ಅದೊಂದು ರಿಕಾರ್ಡ್. ಯಾಕಂದರೆ ಇನ್ನೂ ಕಲ್ಲಿಕೋಟೆಯಲ್ಲಿ ಎಲ್ಲಿ ಯಾರು ಕನ್ನಡ ಮಾಡುವ ಹಾಗಿಲ್ಲ, ಯಾಕಂದರೆ ಅದರ ವ್ಯಾಪ್ತಿಯಲ್ಲಿ ಕನ್ನಡ ಬರುವುದೇ ಇಲ್ಲ. ಸರಿ. ಹಾಗೆ ಇದು ನಾನು ಇಲ್ಲಿ ಮತ್ತು MPhil ಮತ್ತು PhD ಅಲ್ಲಿ ನನ್ನ ಕೈ ಕೆಳಗೆ PhD ಮಾಡಿದ್ರು, ಗೈಡ್ ಆದರು. ಅಲ್ಲಿ ಅದನ್ನು ಅವರು ಮುಂದುವರಿಸ್ತಾ ಇದ್ರು, ಇಲ್ಲಿ ನಾನು ಇದನ್ನು ಮುಂದುವರಿಸ್ತಾ ಇದ್ದೆ. ಎಷ್ಟು ವರ್ಷ ನೀವು ಅಲ್ಲಿ ಕೆಲಸ ಮಾಡಿದ್ರಿ? ನಾನು ಟೋಟಲ್ 10 ವರ್ಷ. ಅಂದರೆ ನನಗೆ 55ರಲ್ಲಿ ರಿಟೈರ್ಮೆಂಟು. 10 ವರ್ಷಗಳ ಕಾಲ ನನಗೆ ಮಾಡಲಿಕ್ಕೆ ಸಾಧ್ಯತೆ ಇತ್ತು. 10 ವರ್ಷ ಆದ ಕೂಡಲೇ ಮತ್ತೆ ನಾನು ಅಲ್ಲಿಂದ ಪೂರ್ತಿ ನಿವೃತ್ತಿ. ನಾನೊಂದು 16 ಜನ MPhil ಆಯ್ತು ಅಲ್ಲಿ ನನ್ನ ಅಂಡರ್ನಲ್ಲಿ, 5 ಜನ PhD ಆಯಿತು. ಆಗ ಅಲ್ಲಿ 6, ಇಲ್ಲಿ 5, ಒಟ್ಟು 11 PhDಗಳನ್ನು ಪ್ರೊಡ್ಯೂಸ್ ಮಾಡಿದ ಒಂದು ಅವಕಾಶ ನನಗೆ ಬಂದಿತ್ತು. ಸರಿ. ಈಗ ಪೂರ್ತಿಯಾಗಿ ನಿವೃತ್ತಿ ಆದ ಮೇಲೆ ಮತ್ತೆ ಏನು ಕೆಲಸ ಮಾಡುವುದು ಅಂತ ಯೋಚನೆ ಆಯ್ತಾ? ಇಲ್ಲ, ಅದೇನಾಗಿದೆ ಅಂದರೆ ನಾನು ಹಿಂದಿನಿಂದಲೇ ಇಲ್ಲಿ ಕೇರಳ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ನಲ್ಲಿ ನಾನು ಒಬ್ಬ ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಗವರ್ಮೆಂಟ್ ಎಕ್ಸಾಮಿನೇಷನ್ಸ್ ಉಂಟಲ್ಲ, ಅಂಥ ಇದರಲ್ಲಿ ನಾನು, ಯಾಕಂದರೆ ಕನ್ನಡಕ್ಕೆ ಇಲ್ಲಿ ಬೇರೆ ನಾವೇ ಆಗಬೇಕಷ್ಟೆ. ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿರೋರೇ ಆಗಬೇಕು ಕನ್ನಡದ ಯಾವ ಕೆಲಸಕ್ಕೂ. ಕ್ವಶನ್ ಪೇಪರ್ ಸೆಟ್ಟಿಂಗ್ ಇರ್ಬೋದು, ಟೆಕ್ಸ್ಟ್ ಬುಕ್ಗಳ ತಯಾರಿ ಇರ್ಬೋದು, ಎಲ್ಲ ನಾವೇ ಇರಬೇಕಲ್ಲ. ಹಾಗೆ ಅಂಥ ಕೆಲಸಗಳಲ್ಲಿ ಇರ್ತಿದ್ದೆ. ಮತ್ತು ನಾನೊಂದು 15 ವರ್ಷಗಳಷ್ಟು ಕಾಲ UGCಯ ನೆಟ್ ಎಕ್ಸಾಮಿನೇಷನ್ ಅಂತ ಅದರ ಕೆಲಸದಲ್ಲಿಯೂ ನಾನು ಇದ್ದೆ. ಒಂದು 15 ವರ್ಷ ಕಾಲ ನಾನು ಮಾಡಿದ್ದೇನೆ. ಕೊರೋನಾ ಬರುವಲ್ಲಿವರೆಗೂ ನಾನು
ಡೆಲ್ಲಿಗೆ ಹೋಗ್ತಾ ಇದ್ದೆ. ವರ್ಷಕ್ಕೆ 3 ಸಲ 4 ಸಲ ನಾವು ಹೋಗಬೇಕು. ಹಾಗಾಗಿ ನನಗೇನು ಸಮಯ ಹೋಗುವುದಕ್ಕೇನಿಲ್ಲ. ಇದರ ಮಧ್ಯೆ ನಾನು ಪೇಪರ್ಗಳನ್ನು ಬರೀತಿದ್ದೆ. ಅವಕಾಶ ಸಿಕ್ಕಿದಾಗಲೆಲ್ಲ ನಾನು ಪೇಪರ್ ಪ್ರೆಸೆಂಟ್ ಮಾಡಲಿಕ್ಕೂ ಹೋಗ್ತಿದ್ದೆ. ಈ ರೀತಿಯಾಗಿ ರಿಟೈರ್ ಆದಮೇಲೆ ನೀವು PhD ಗೈಡ್ ಆಗಿ ಮುಂದುವರಿಸುವಂಥ ಅವಕಾಶಗಳಿವೆ? ಇಲ್ಲ PhD ಇದು ಅವಕಾಶ ಇದ್ದದ್ದು ನಾನು 65ರಲ್ಲಿ ಅಲ್ಲಿಂದ ಬಿಡುಗಡೆ ಹೊಂದುವಲ್ಲಿವರೆಗೆ ನನಗೆ ಅವಕಾಶ ಇತ್ತು. ಮತ್ತೆ ಅವಕಾಶ ಇಲ್ಲ. ಮತ್ತು ಅದರ ಬಗ್ಗೆ ನಾನು ಪ್ರಯತ್ನ ಮಾಡಿ, ಯಾಕಂದ್ರೆ ನನ್ನ ಅಂಡರ್ದಲ್ಲಿ PhD ಮಾಡಿದವರೇ ಇದ್ದಾರೆ. ಹಾಗಿರುವಾಗ ಮತ್ತೆ ಅದರಲ್ಲಿ ನಾನು ಏನು ಮಾಡುವ ಹಾಗಿಲ್ಲ. ಅವರು ನಮ್ಮಿಂದ ಮಾರ್ಗದರ್ಶನ ಅವರು ಪಡ್ಕೊಳ್ತಾ ಇದ್ದರು. ಚೆನ್ನಾಗಿ ಹೋಗ್ತಾ ಇತ್ತು. ಈಗ ಏನು ಮಾಡ್ತಾ ಇದ್ದೀರಿ? ಈಗಲೂ ಕನ್ನಡ ಟೆಕ್ಸ್ಟ್ ಬುಕ್ಕಿಯನ್ನು ಈಗಲೂ ನನ್ನವರು ಕರೀತಾರೆ, ಈಗಲೂ ಆಗ್ತದೆ. ಯಾಕಂದರೆ ಕೇರಳದಲ್ಲಿ ಒನ್ಸ್ ಇನ್ 5 years ಈ ಟೆಕ್ಸ್ಟ್ ಬುಕ್ಸ್ ಎಲ್ಲ ರಿವೈಸ್ ಆಗ್ಬೋದು, ಒಂದು ಕ್ರಮ ಈಗ ಆಗ್ತಾ ಉಂಟು. ಹಾಗಾಗಿ ನಾನು ಹೆಚ್ಚಿನ ಸಂದರ್ಭಗಳಲ್ಲಿ ನಾನು ಹೋಗ್ತೇನೆ. ನಾನು ಅವರಲ್ಲಿ ಹೇಳಿದ್ದೇನೆ, ನಾನು ಮೀಟಿಂಗ್ಗಳಿಗೆ ಹೆಚ್ಚು ಬರಲಿಕ್ಕಿಲ್ಲ. ನನ್ನ ಪ್ರಯಾಣವನ್ನು ನಾನು ನಿಲ್ಲಿಸಿದ್ದೇನೆ. ಅದು ಇಲ್ಲದಿದ್ದರೆ ಮೀಟಿಂಗಿಗೆ ತಿರುವನಂತಪುರಕ್ಕೆ ಹೋಗ್ತಾ ಇದ್ದೆ ಒಂದು ಕಾಲಕ್ಕೆ. ಕೊರೋನಾ ಬಂದ ಮೇಲೆ ಅದನ್ನೆಲ್ಲ ನಾನು ನಿಲ್ಲಿಸಿದೆ. ಯಾಕೆಂದರೆ ಇನ್ನೆಲ್ಲ ನಮಗೆ ಪ್ರಯಾಣ ಬೇಡ. ನನಗೂ 80 ವರ್ಷಕ್ಕೆ ಹತ್ತಿರ ಆಯಿತು. ಆಗ 78 ಆಗಿರಬೇಕು ಈ ಕೊರೋನಾ ಬರುವಾಗ. ಇನ್ನು ನಾನು ಬರುವುದಿಲ್ಲ. ನೀವು ಇಲ್ಲಿ ಬನ್ನಿ, ನಮಗೆ ಸ್ವಲ್ಪ ಗೈಡೆನ್ಸ್ ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ನಾನು ಹೋಗ್ತೇನೆ. ಇದು ನಮ್ಮ ಸಿಟ್ಟಿಂಗ್ ಎಲ್ಲ ಗಿಳಿವಿಂಡು ಗೋವಿಂದಪ್ಪೈ ಇವರ ಮನೆ ಉಂಟಲ್ಲ, ಅಲ್ಲಿ ಸಮಾನವಾಗಿ ಕೆಲಸ ನಡೀತದೆ. ತಪ್ಪಿದ್ರೆ ಕಾಸರಗೋಡು ನಾನು. ಸೊ ಈಗ ಈ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಅದು ಯಾವಾಗಲೂ ಇಲ್ಲ, ಇರುವಾಗ ನಾನು ಹೋಗ್ತೇನೆ. 80 ವರ್ಷದಲ್ಲಿ ಕೂಡ ನೀವು 60 ವರ್ಷದವರ ಹಾಗೆ ಇದ್ದೀರಿ. ಈ ಆರೋಗ್ಯದ ಗುಟ್ಟೇನು ಸರ್? ಆರೋಗ್ಯದ ಗುಟ್ಟು ಅಂದರೆ ನನಗೆ ದೊಡ್ಡ ಸಮಸ್ಯೆಗಳೇನಿಲ್ಲ. ಯಾಕೆಂದರೆ ಈಗ ವೃದ್ಧಾಪ್ಯದಲ್ಲಿ ಬರುವಂತಹ ಈ BP ಶುಗರೋ ಅಂಥದ್ದು ಯಾವುದೂ ಇಲ್ಲ. ಕೆಲವೊಮ್ಮೆ ಈ ಶೀತದ ಉಪದ್ರ ಉಂಟು, ಅಲ್ಲದೆ ಹೊರತು ಮತ್ತು ನನಗೆ ಈಗ ಯಾಕೆಂದರೆ ನಾನು ಮೊನ್ನೆ ಸಾಯಿ ಸಮ್ಮೇಳನಕ್ಕೆ ಮಂಡ್ಯಕ್ಕೆ ಹೋಗಿದ್ದೆ. ಹೋಗಿ ಬಂದದ್ರಲ್ಲಿ ನನಗೆ ಸ್ವಲ್ಪ ಈಗ ನಿಮಗೆ ಹಲವಾರು ಪ್ರಶಸ್ತಿಗಳೆಲ್ಲ ಬಂದಿದ್ದಾವೆ. ಮೊನ್ನೆ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ನಿಮ್ಮನ್ನು ಸನ್ಮಾನಿಸಿದ್ದಾರೆ. ಇದರ ಬಗ್ಗೆ ಒಂದು ಚೂರು ನೆನಪು ಮಾಡಿಕೊಳ್ಳಿ ಸರ್. ಪುತ್ತೂರು ವಿವೇಕಾನಂದ ಕಾಲೇಜಿನ ಅವರ ಒಂದು ಸಂಘ ಉಂಟು. ಅದರಲ್ಲಿ ಶಂಕರ ಪ್ರಶಸ್ತಿ ಅಂತ ಅನ್ನೋ ಒಂದು ಇದನ್ನು ನನಗೆ ಮೊದಲು ಅವರು ಕೊಟ್ಟರು. ಒಬ್ಬರು ಶಂಕರನಾರಾಯಣ ಭಟ್ ಅಂತ ಹೇಳುವವರು ಅವರ ಎಂಡೋಮೆಂಟ್ ಇಂದ ಅದೊಂದು ಪ್ರಶಸ್ತಿಯನ್ನು ಕೊಟ್ಟರು. ಬಹುಶಃ 2011 ಇರಬೇಕು, ಸರಿ ನೆನಪಿಲ್ಲ ನನಗೆ. ಆಮೇಲೆ ಗೋವಿಂದಪ್ಪೈ ಸಂಶೋಧನಾ ಕೇಂದ್ರದಿಂದ T. ಕೇಶವ ಭಟ್ ಅಂತ ಒಬ್ಬರು ಒಳ್ಳೆ ರಿಸರ್ಚರ್ ಇದ್ದರು. ಅವರು ತೀರಿ ಹೋಗಿದ್ದಾರೆ. ಅವರ ಹೆಸರಿನಲ್ಲಿ ಅಲ್ಲಿ ಒಂದು ಎಂಡೋಮೆಂಟ್ ಉಂಟು. ಅವರು ಈ ವ್ಯಾಕರಣದ ಬಗ್ಗೆ ಎಲ್ಲ ಸ್ವಲ್ಪ ಕೆಲಸ ಮಾಡಿದರು. ಹಾಗಾಗಿ ಈ ಅಂಥ ವಿಷಯಗಳೆಲ್ಲ ಅವರು ನನ್ನನ್ನು ಗಮನಿಸುತ್ತಾರೆ. ಆ ಕೇಶವ ಪ್ರಶಸ್ತಿಯನ್ನು ನನಗೆ ಆಮೇಲೆ ಸೇಡಿಯಾಪು ಕೃಷ್ಣ ಭಟ್ರ ಹೆಸರಿನಲ್ಲಿ, ಅವರು ದೊಡ್ಡ ವಿದ್ವಾಂಸರು, ಅವರ ಅಧ್ಯಯನದಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ವ್ಯಾಕರಣ. ಅದೇನು ಆಲೋಚನೆ ಮಾಡಿ 1 ವರ್ಷ ಸೇಡಿಯಾಪು ಪ್ರಶಸ್ತಿಯನ್ನು ನನಗೆ ಕೊಟ್ಟರು. ಹಾಗೆ ಸಾಹಿತ್ಯ ಸಮ್ಮೇಳನಗಳಂಥ ಕಡೆ ಕೂಡ ನಿಮ್ಮನ್ನು ಗೌರವಿಸಿದ್ದಾರೆ, ಮಾಡಿದರು. ಆಮೇಲೆ ವೆಂಕಟಾಚಲ ಶಾಸ್ತ್ರಿ ಅಂತ ಒಬ್ಬರು ದೊಡ್ಡ ವಿದ್ವಾಂಸರಿದ್ದಾರೆ. ಅವರ ಹೆಸರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಎಂಡೋಮೆಂಟ್ ಇಟ್ಟಿದೆ. ಅದರಿಂದ ನನಗೆ ಈ ವರ್ಷ ಕಳೆದ ತಿಂಗಳ 23ನೇ ತಾರೀಕಿನದು ಒಂದು ಪ್ರಶಸ್ತಿಯನ್ನು ಶಾಸ್ತ್ರ ವಿದ್ವತ್ ಪ್ರಶಸ್ತಿ ಅಂತ ಹೇಳಿ ಕೊಟ್ಟರು. ಅದು ಈ ವರ್ಷದಲ್ಲಿ ಕೊಟ್ಟಂತಹ ಪ್ರಶಸ್ತಿ. ಈಗ 80ರ ದೀರ್ಘಕಾಲದ ಒಂದು ಜೀವನ. ಮೊದಲಿಗೆ ನಿಮ್ಮ ಮನೆಯ ಬಗ್ಗೆ ನಾನು ಕೇಳಿದೆ. ಹಾಗೆ ಈಗ ನಿಮ್ಮ ಮನೆ ಕುಟುಂಬದ ಬಗ್ಗೆ ಸ್ವಲ್ಪ ಹೇಳಿ. ಈಗ ನಮ್ಮ ಕುಟುಂಬದಲ್ಲಿರುವುದು ನನ್ನ ತಮ್ಮ ಮಾತ್ರ. ಅಣ್ಣ ತಮ್ಮದರ ಬಗ್ಗೆ ಇದ್ದಾನೆ. ಅವನು ಅಡಿಕೆ ತೋಟ ಎಲ್ಲ ಮಾಡಿಕೊಂಡಿದ್ದಾನೆ ನಮ್ಮ ಮೂಲ ಇದರಲ್ಲಿಯೇ. ಆಮೇಲೆ ದೇವಸ್ಥಾನದ ಪೂಜೆಯನ್ನು ಮಾಡ್ತಾ ಇದ್ದಾನೆ. ಈಗ ಅವನಿಗೆ ಆರ್ಥಿಕವಾಗಿ ಯಾವ ಅಡಚಣೆಯೂ ಅವನಿಗೆ ಇಲ್ಲ. ನೀವು ಇರುವಂತಹ ಮನೆ ಈಗ ನೀವು ಮಂಗಳೂರಲ್ಲಿ? ಹೌದೌದು. ಒಂದು ಸ್ವಂತವಾದ ಮನೆ ವಿದ್ಯಾನಗರದಲ್ಲಿ ಇತ್ತು. ಕಳೆದ 1.5 ವರ್ಷ ಮೊದಲುವರೆಗೆ ನನಗೆ ಅಲ್ಲಿತ್ತು. ನನಗೆ 3 ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳು ಏನು ಮಾಡಿದ್ರು ಅಂದರೆ, ಅಪ್ಪ ಒಬ್ಬನೇ ಕಾಸರಗೋಡು, ಯಾಕಂದರೆ ಒಬ್ಬಳು ಮಂಗಳೂರಲ್ಲಿರೋದು, ಇನ್ನೊಬ್ಬಳು USA ಮತ್ತೊಬ್ಬಳು ಇಲ್ಲಿ ಗುರುವಾಯೂರಿನ ಹತ್ತಿರ ಇರೋದು. ಅವಳು ಡೆರ್ಮಟಾಲಜಿಸ್ಟು, ಇವಳು ಡೆಂಟಿಸ್ಟು, ಅವರು IT ಕಂಪನಿ. ಹೀಗೆ ಇರುವಾಗ ಅವರು ಹೇಳಿದರು, ನೀವು ಒಬ್ಬರೇ ಅಲ್ಲಿ ಇರಬೇಡಿ, ಕಾಸರಗೋಡಿನಲ್ಲಿ ಇಲ್ಲಿ ಬನ್ನಿ ಅಂತ ಹೇಳಿ. ಹಾಗೆ ನಾನು ಇಲ್ಲಿ ಬಂದು ಅವರ ಮನೆ ಹತ್ತಿರ ಒಂದು ಫ್ಲ್ಯಾಟ್ ತೆಕ್ಕೊಂಡು ನಾವು ಮಂಗಳೂರಲ್ಲಿ ವಾಸ ಮಾಡ್ತಿದ್ದೇವೆ. ಒಳ್ಳೆಯದು ಸರ್. ಮುಖ್ಯವಾಗಿ P. ಶ್ರೀಕೃಷ್ಣ ಭಟ್ಟರ ಒಂದು ಹುಟ್ಟಿನಿಂದ ಇವತ್ತಿನವರೆಗಿನ ಸಹಸ್ರಚಂದ್ರರನ್ನು ನೋಡಿದ ಒಂದು ಕಥೆಯನ್ನು, ಅವರ ಒಂದು ನಿಮ್ಮ ಒಟ್ಟಾರೆಯಾಗಿ ಜೀವನ ಚರಿತ್ರೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಸರ್. ವಿವಿಧ ಘಟ್ಟಗಳನ್ನು ಕೂಡ ವಿವರಿಸಿದ್ದೀರಿ.